ನೋಡೋಣ ಸರ್ ಅದು ಹೆಂಗ್ ಹೋಗ್ತದೆ ನಾನು ಚಾಲೆಂಜ್ ಮಾಡ್ತೀನಿ ಸರ್. ತೋರಿಸಿ ಸರ್ ಎಲ್ಲ ಖಂಡಿತ ಬನ್ನಿ ಅವರ ಬನ್ನಿ ಬನ್ನಿ ನೋಡಿ ಎಷ್ಟೊಂದ್ ಜನ ಹತ್ತಿದ್ದಾರೆ. ಜಂಪ್ ಮಾಡಿ ಎಲ್ಲರೂ ನೋಡಿ, ಜಂಪ್ ಮಾಡಿ ಜೋರ ಮಾಡಿ ನೋಡ್ತೀನಿ. ಇವಾಗ ಊಟ ಮಾಡಿದ್ರೆ ಜೋರ ಮಾಡ್ಬೇಕು, ಜೋರು ಇನ್ನ ಜೋರು ನೋಡಿ ಜೋರ ಮಾಡಿ. ಏನು ಆಗ್ತಾ ಇಲ್ಲ, ಇಷ್ಟೊಂದ್ ಜನ ಜೋರ ಮಾಡಿದ್ರೆ ಇನ್ನ ಜೋರ ಮಾಡಿ. 0 ಡೌನ್ ಪೇಮೆಂಟ್, 0% ಇಂಟ್ರೆಸ್ಟ್ ಅಲ್ಲಿ EMI ಮುಖಾಂತರ ಕಂತು ಮಂತ್ಲಿ ಕಟ್ಕೆನ ಹೋಗಂತಾರೆ. ಆ ತರ ಪ್ರತಿಯೊಂದು ಫರ್ನಿಚರ್ ಟ್ರಾನ್ಸ್ಪೋರ್ಟೇಶನ್ ಫ್ರೀ ಮಾಡಿ ಇಡೀ ಬೆಂಗಳೂರಿಗೆ ಮಾಡ್ಕೊಡ್ತೀವಿ, ಇಡೀ ಬೆಂಗಳೂರು ಸರ್. ಸೊ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟೆಕ್ನೋಮಿಟ್. ಗೆಳೆಯರಿ, ಈಗ ವರಮಹಾಲಕ್ಷ್ಮಿ ಹಬ್ಬ ಅಂತೂ ಮುಗೀತು. ನೆಕ್ಸ್ಟ್ ಗೌರಿ ಹಬ್ಬಕ್ಕೆ ಎಲ್ಲೆಲ್ಲಿ ಆಫರ್ಸ್ ಇದೆ ಅಂತ ನಿಮಗೆ ಕಂಪ್ಲೀಟ್ ಆಗಿ ವಿಡಿಯೋಸ್ ನಾವು ಮಾಡ್ತಾ ಹೋಗ್ತೇವೆ. ಸೊ ಇವತ್ತು ನಮ್ಮ ಕನ್ನಡಿಗರ ಅಂಗಡಿಗೆ ಬಂದಿದ್ದೇವೆ. ಹೌದು, ಫರ್ನಿಚರ್ ಅಲ್ಲಿ ಏಕೈಕ ಅಂಗಡಿ ಅಂದ್ರೆ ನಮ್ಮ ಕನ್ನಡಿಗರ ಅಂಗಡಿ ಅಶ್ವಥ್ ಸರ್ ಅಂಗಡಿ ಆಗಿರುತ್ತೆ, ಆಪಲ್ ವುಡ್ ಫರ್ನಿಚರ್ ಅಂತ. ಇಲ್ಲಿ ನಿಮಗೆ ಗೌರಿ ಗಣೇಶ ಹಬ್ಬಕ್ಕೆ ಹಲವಾರು ಆಫರ್ಸ್ ಕೊಡ್ತಾ ಇದ್ದಾರೆ. ಮೊದಲಿಗಿಂತನೂ ಪ್ರೈಸ್ ರೇಂಜ್ ಅಲ್ಲಿ ಈಗ ಇನ್ನೂ ಬೆಸ್ಟ್ ಡಿಸ್ಕೌಂಟ್ ಮಾಡಿ ನಿಮಗೆ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಸೊ ಏನೆಲ್ಲ ಇದೆ ಅಂತ ಕಂಪ್ಲೀಟ್ ಆಗಿ ಸರ್ ನಮ್ಗೆ ಹೇಳ್ತಾ ಹೋಗ್ತಾರೆ. ಸೊ ನಮಸ್ಕಾರ ಸರ್, ಹೇಗಿದ್ದೀರಾ ಸರ್? ತುಂಬಾ ಚೆನ್ನಾಗಿದೆ ಸರ್. ಸರ್ ನಾವು ಎಷ್ಟೊಂದು ವಿಡಿಯೋ ಮಾಡ್ತೇವೆ, ಆದ್ರೆ ಕನ್ನಡಿಗರ ವಿಡಿಯೋ ಅಂದ್ರೆ ನಿಮ್ದೇ ಒಂದಿದೆ ಸರ್, ನಾವು ರೆಗ್ಯುಲರ್ ಆಗಿ ಮಾಡೋದು. ಸರ್ ನಮ್ಮ ಫೀಲ್ಡಲ್ಲಿ ಕನ್ನಡಿಗರು ಇರೋದೇ ತುಂಬಾ ಕಡಿಮೆ. ನಮ್ಮ ಫೀಲ್ಡಲ್ಲಿ ಅಂದ್ರೆ ಫರ್ನಿಚರ್ ಫೀಲ್ಡಲ್ಲಿ ತುಂಬಾನೇ ಕಡಿಮೆ. ಬಟ್ ನಾವು ಅದು ಇವತ್ತು ನಿನ್ನೆ ಅಂಗಡಿ ಮಾಡಿದವರಲ್ಲ, ನಾವು 20 ವರ್ಷ ಆಯ್ತು, 20 ವರ್ಷ ಕಂಪ್ಲೀಟ್ ಆಗಿದೆ. ಬಟ್ ಫ್ಯಾಕ್ಟ್ರಿ ಫೀಲ್ಡ್ ಇಂದ ಬೆಳೆದು ಬಂದಿರೋರು ನಾವು. ಅರ್ಥ ಮಾಡ್ಕೊಂಡು ನಾವು ಅಂಗಡಿಗೆ ಇವಾಗ ಮಾಡಿದ್ರು, ನಾವು ಫ್ಯಾಕ್ಟ್ರಿಯಿಂದ ಅಂದ್ರೆ ಏನೋ ಒಂದು ಐಟಮ್ ಮಾಡ್ಬೇಕಂದ್ರೆ ಇದು ಎಕ್ಸಾಂಪಲ್, ಇದರಲ್ಲಿ ಎಷ್ಟು ಡೆನ್ಸಿಟಿ ಕುಷನ್ ಹಾಕ್ಬೇಕು, ಯಾವ ವುಡ್ ಹಾಕ್ಬೇಕು, ಯಾವ ಥಿಕ್ನೆಸ್ ಹಾಕ್ಬೇಕು, ಅದು ಎಷ್ಟು ವರ್ಷ ಲೈಫ್ ಬರ್ತದೆ, ಯಾವ ಬೆಲ್ಟ್ ಹಾಕ್ಬೇಕು, ಇದು ಪ್ರತಿಯೊಂದ್ರ ಬಗ್ಗೆ ಐಡಿಯಾ ಇದೆ ನಮಗೆ. ಅದರಿಂದ ನನಗೆ ಯಾವುದೇ ಆಗಲಿ ಸರ್, ಅದು ಕಂಫರ್ಟ್ ಒಂದು ಲುಕ್ ವೈಸ್ ಅಲ್ಲ, ಅದು ಕ್ವಾಲಿಟಿನೂ ಹಂಗೆ ಇರಬೇಕು. ನಾವು ಯಾಕಂದ್ರೆ ಆಪಲ್ ವುಡ್ ಒಂದು ಹೆಸರು ಮಾಡಿರೋದೇ ಬರೀ ಕ್ವಾಲಿಟಿಗಾಗಿ. ಹೌದು, ಕ್ವಾಲಿಟಿ ಫರ್ನಿಚರ್ ಅಂದ್ರೆ ಆಪಲ್ ವುಡ್ ಫರ್ನಿಚರ್, ಆಪಲ್ ವುಡ್ ಫರ್ನಿಚರ್ ಅಂದ್ರೆ ಕ್ವಾಲಿಟಿ ಫರ್ನಿಚರ್ ಅಂತ ಹೆಸರು ಮಾಡ್ಬಿಟ್ಟಿದೀವಿ. ಸರ್ ನಾವು ತುಂಬಾ ವಿಡಿಯೋ ಮಾಡಿದ್ದೇವೆ ನಿಮ್ ಸ್ಟೋರ್ ಅಲ್ಲಿ. ಪ್ರತಿ ವಿಡಿಯೋದಲ್ಲಿ ಜನ ಕಮೆಂಟ್ ಮಾಡ್ತಾರೆ ಸರ್ ಕ್ವಾಲಿಟಿ ತುಂಬಾ ಚೆನ್ನಾಗಿತ್ತು, ನಾನು ತಗೊಂಡಿದ್ದೇನೆ, ತುಂಬಾ ಒಳ್ಳೇದು ಅನಿಸ್ತಂತ. ಸೊ ಈಗಲೂ ಕ್ವಾಲಿಟಿ ಅದೇ ತರ ಮೇಂಟೈನ್ ಮಾಡಿದ್ದೀರಾ ಸರ್ ನೀವು? ಸರ್ ಇನ್ನೂ 1% ಅಂದ್ರೆ ವರ್ಷ ನಾವು ಹೇಳ್ತೀವಲ್ಲ, ದಿವಸ ಜಾಸ್ತಿನೇ ಮಾಡ್ಕೊಂಡು ಹೋಗಿದೀವಿ ಕ್ವಾಲಿಟಿ. ಓಕೆನಾ? ನಮ್ದು ಸರ್ ನಮ್ದೇ ಓನ್ ಮ್ಯಾನುಫ್ಯಾಕ್ಚರಿಂಗ್, ನಾವೆಲ್ಲೂ ಬೇರೆ ಕಡೆ ತಾಮರಲ್ಲ. ಒಂದು ಎಕ್ಸಾಂಪಲ್ ಸರ್, ಯಾವ್ದೋ ಒಂದು ಸೋಫಾ, ಇದೇ ಒಂದು ಸೋಫಾ ಅಂತ ಇಟ್ಕೊಂಡ್ರಿ ಸರ್, ಇದಕ್ಕೆ ಸಾಫ್ಟಿ ಕುಷನ್ ಹಾಕಿ ಕೂತ್ಕೊಂಡು ನೋಡಿ ಆರಾಮಾಗಿ ಹೆಂಗಿದೆ ಕಂಫರ್ಟ್ ನೋಡಿ. ಓಕೆನಾ? ಸಾಫ್ಟಿ ಕುಷನ್ ಹಾಕಿದೀವಿ. ಹೌದು. ಬಟ್ ಎಕ್ಸಾಂಪಲ್ ಹೇಳ್ತೀನಿ ಸರ್, ಇದಕ್ಕೆ ನಾನು ಎಷ್ಟು ವುಡ್ ಥಿಕ್ನೆಸ್ ಹಾಕ್ಬೇಕು, ಯಾವ ವುಡ್ ಹಾಕ್ಬೇಕು, ಅದು ಎಷ್ಟು ವರ್ಷ ಲೈಫ್ ಬರ್ತದೆ, ಯಾವ ಡೆನ್ಸಿಟಿ ಹಾಕ್ಬೇಕು. ಇವಾಗ ಇನ್ ಕೇಸ್ ಸಾಫ್ಟ್ ಹಾಕ್ಬಿಡೋದು, ಸಾಫ್ಟ್ ಅಂದ್ರೆ ಹೆಂಗೆ, ಬಿ ಗ್ರೇಡ್ ಕುಷನ್ ಹಾಕ್ಬಿಡೋದು, ಬಿ ಗ್ರೇಡ್ ಕುಷನ್ ಹಾಕಿದ್ರೆ ಇಲ್ಲ ಕಟ್ ಪೀಸ್ಗಳು ಹಾಕ್ಬಿಡೋದು, ಅವಾಗ ಸಾಫ್ಟ್ ಆಗಿರ್ತದೆ. ಬಟ್ ಅದು ಎಷ್ಟು ದಿವಸ ಬರ್ತದೆ ಅನ್ನೋದು ಮೈನ್ ಅಲ್ವಾ. ಕಸ್ಟಮರ್ ಭಯ ಬೀಳ್ತಾರೆ ಸರ್, ಸೋಫಾ ಒಳಗಡೆ ಹೋಗ್ಬಿಡ್ತು, ಬ್ರೇಕ್ ಆಗ್ಬಿಡ್ತು, ಅದಾಯ್ತು ಇದಾಯ್ತು ಅಂತ. ನೀವು ಅವಾಗಲೇ ತೋರಿಸಿದ್ರಲ್ಲ ಸರ್, ನಮ್ಮ ಸೋಫಾಗಳ ಮೇಲೆ ಜಂಪ್ ಮಾಡಿ ಸುಮಾರು ವಿಡಿಯೋಗಳಲ್ಲಿ ತೋರಿಸಿದ್ರಲ್ವಾ. ಇವತ್ತು ಬೇಕಾದ್ರೆ ಜಂಪ್ ಮಾಡಿ ತೋರ್ಸೋಣ. ಆಗಲ್ಲ ಸರ್, ನಮ್ಮ ಸೋಫಾಗಳಲ್ಲಿ ಪ್ರಾಬ್ಲಮ್ ಖಂಡಿತ ಬರೋದೇ ಇಲ್ಲ ಸರ್. ನಾನು ಹೇಳ್ತೀನಿ, ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ ಸರ್, ಕ್ವಾಲಿಟಿಗೆ ಮಾತ್ರ. ನಾನು ಬೇರೆ ಏನೋ ನನಗೆ ಗೊತ್ತಿಲ್ಲ, ನಮ್ಮ ಐಟಮು, ನಾನು ಬೇರೆ ಅಂಗಡಿ ಬಗ್ಗೆ ನಾನು ಮಾತಾಡಲ್ಲ ಸರ್. ಅವ್ರವ್ರು ಹೆಂಗೆ ಮೇಂಟೈನ್ ಮಾಡಿರ್ತಾರೋ ಕ್ವಾಲಿಟಿ ನನಗೆ ಗೊತ್ತಿಲ್ಲ, ನಾನು ತಪ್ಪಾಗಿ ಮಾತಾಡಬಾರ್ದು. ಬಟ್ ನಮ್ಮ ಅಂಗಡಿನಲ್ಲಿ ಮಾತ್ರ ಕ್ವಾಲಿಟಿ ಕಡಿಮೆ ಖಂಡಿತ ಇಲ್ಲ. ನಂಬರ್ 1 ಕ್ವಾಲಿಟಿ, ಲಾಂಗ್ ಲೈಫ್ ಬರುವಂತ ಫರ್ನಿಚರ್ ಬೇಕಂದ್ರೆ ಇಲ್ಲಿ ಮಾತ್ರ ನಿಮ್ಗೆ ಸಿಗ್ತಾ ಇದೆ, ಈ ತರ ಆಪಲ್ ವುಡ್ ಫರ್ನಿಚರ್ ಅಲ್ಲಿ. ಸರ್ ಈಗ ಸೋಫಾಸ್ ಎಲ್ಲ ನೋಡೋಕಂತೂ ಸೇಮೇ ಕಾಣುತ್ತೆ, ಅದ್ರ ಒಳಗಡೆ ಏನ್ ಯೂಸ್ ಮಾಡ್ತೇವೆ ಅದೇ ಇಂಪಾರ್ಟೆಂಟ್ ಅಲ್ವಾ? ಹೌದು ಸರ್. ಈಗ ಇದೇ ಸೇಮ್ ಸೋಫಾ ಬೇರೆ ಕಡೆ ಇನ್ನೂ ಕಮ್ಮಿಗೆ ಮಾಡ್ಬಿಟ್ಟು ಒಳಗಡೆ ಏನೇನೋ ವುಡ್ ಹಾಕಿದ್ರೆ ಹೇಗೆ ಗೊತ್ತಾಗುತ್ತೆ? ಹೌದು ಸರ್, ಏನೇನೋ ವುಡ್ ಹಾಕೋದು ಒಂದ್ಸರಿ. ಇವಾಗ ಇನ್ನೇನು ಗೊತ್ತಾ, ಮೊನ್ನೆ ನಮ್ಮ ಹುಡುಗ ಒಬ್ಬನ ತೋರಿಸ್ತಾ ಇದ್ದ ನನ್ ವಿಡಿಯೋ. ಏನಂದ್ರೆ ಯಾರೋ ಆಫರ್ ಏನದು, ಅದೇನೋ ರೆಕ್ಲೈನರ್ ಫ್ರೀ ಕೊಡ್ತೀನಿ, ಅದು ಫ್ರೀ ಕೊಡ್ತೀನಿ ಅನ್ಬಿಟ್ಟು ಸೋಫಾ ಹೆಂಗ್ ಮಾಡಿದಾರ ಸರ್, ಇದು ಓಪನ್ ಮಾಡಿದ್ರೆ ಬರೀ ಪೇಪರ್ ತುಂಬಿಟ್ಟಿದ್ದಾರೆ. ಪೇಪರ್ ತುಂಬಿ ಆ ವಿಡಿಯೋ ತೋರಿಸ್ತಾ ಇದ್ದ ನಮ್ಮ ಹುಡುಗ. ಆ ತರ ನಾವು ಯಾವ ಆಫರು ಈ ಆಫರು ಅದು ಇದು ಅಂತ ಆಸೆ ಇಡ್ಸಕ್ ಹೋಗಲ್ಲ ಸರ್. ನಂದು ಫ್ಯಾಕ್ಟ್ರಿ ಔಟ್ಲೆಟ್, ಅರ್ಥ ಮಾಡ್ಕೊಂಡು ನಮ್ದೇ ಮ್ಯಾನುಫ್ಯಾಕ್ಚರಿಂಗ್ ಇರೋದನ್ನ ಫ್ಯಾಕ್ಟ್ರಿ ಔಟ್ಲೆಟ್ ವಿತ್ ಕ್ವಾಲಿಟಿ ಐಟಮ್. ಇದನ್ನ ಮಾತ್ರ ನಾನು ಗ್ಯಾರಂಟಿ ಚಾಲೆಂಜ್ ಮಾಡಿ ಹೇಳ್ತೀನಿ ಕಸ್ಟಮರ್, ಯಾವುದೇ ಕಸ್ಟಮರ್ಗಾಗ್ಲಿ ಸರ್. ನಿಮ್ಗೆ ಒರಿಜಿನಲ್ ಐಟಮ್ ಬೇಕಾದ್ರೆ ಬನ್ನಿ, ಆಪಲ್ ವುಡ್ ಖಂಡಿತ ನಾನ್ ಮಾಡ್ಕೊಡ್ತೀನಿ. ಫ್ಯಾಕ್ಟ್ರಿ ರೇಟ್ ಅಲ್ಲೇ ಸಿಗುತ್ತೆ, ಅದೇ ರೀತಿ ನಂಬರ್ 1 ಕ್ವಾಲಿಟಿ ಸಿಗುತ್ತೆ. ಸೊ ಇದ್ರ ಬಗ್ಗೆ ಹೇಳಿ ಸರ್ ಸ್ವಲ್ಪ, ಈ ಸೋಫಾ ಯಾವ ತರ ರೆಡಿ ಮಾಡಿದ್ದೀರಾ ಸರ್? ಇದು ಹೊಸ ಮಾಡಲ್ ಎಲ್ಲ. ಇವಾಗ ನಾರ್ಮಲ್ ಆಗಿ ನೀವು ನೋಡಿರ್ತೀರಾ, 4 ಇಂಚ್ ಕುಷನ್ ಹಾಕಿರ್ತಾರ ಅಲ್ವಾ ಸರ್? ನಾವು 8 ಇಂಚ್ ಕುಷನ್ ಹಾಕಿದೀವಿ ಸರ್, ಸಾಲಿಡ್ ಬ್ಲಾಕ್ ನೋಡಿ. 8 ಇಂಚು ಸಾಲಿಡ್ ಬ್ಲಾಕ್ ಸರ್, ಒಂದೇ ಒಂದು ಜಾಯಿಂಟ್ ಗೆ ಹಾಕ್ದಿರ ಮಾಡೋದು ನಾವು. ಯಾಕಂತ ಹೇಳಿದ್ರೆ ಸರ್ 5 ವರ್ಷ ಬರೋ ಸೋಫಾ 10 ವರ್ಷ ಬರ್ಲಿ ಸರ್, 10 ವರ್ಷ ಬರೋ ಸೋಫಾ 20 ವರ್ಷ ಬರ್ಲಿ, ಕಸ್ಟಮರ್ ಅವಾಗ ಖುಷಿ ಆಗ್ತಾರ, ಹೌದಾ ಇಲ್ವಾ? ಅದಕ್ಕಾಗಿ ನಾನು ಕ್ವಾಲಿಟಿನಲ್ಲಿ ಮಾತ್ರ ಲೋಕಲ್ ಮಾಡಕ್ ಹೋಗಲ್ಲ, ಕಾಂಪ್ರಮೈಸ್ ಆಗಕ್ ಹೋಗೋದೇ ಇಲ್ಲ. ಅದೇ ರೀತಿ ವಾರಂಟಿ ಎಲ್ಲ ಎಷ್ಟಿರುತ್ತೆ ಸರ್? ಸರ್ ವಾರಂಟಿ ನಾನು ಹೇಳಿದ್ನಲ್ಲ, ಅವ್ರು ಸೆಲೆಕ್ಟ್ ಮಾಡೋ ಐಟಮ್ ಅಂದ್ರೆ ಅವ್ರು ಸೆಲೆಕ್ಟ್ ಮಾಡಿ ಯಾವ ವುಡ್ ಸೆಲೆಕ್ಟ್ ಮಾಡ್ತಾರೆ, ಯಾವ ಕುಷನ್ ಸೆಲೆಕ್ಟ್ ಮಾಡ್ತಾರೆ, ಯಾವ ತರ ಕ್ಲಾತ್ ಸೆಲೆಕ್ಷನ್ ಮಾಡ್ತಾರೆ, ಅದ್ರ ಮೇಲೆ ಡಿಪೆಂಡ್ ಆಗ್ತದೆ. ಯಾಕಂದ್ರೆ
ನನ್ನ ಹತ್ರ ಸರ್ 5 ವರ್ಷದ್ದು ಇದೆ, 10 ವರ್ಷದ್ದು ಇದೆ, 20 ವರ್ಷದ್ದು ಇದೆ, ಲೈಫ್ ಟೈಮ್ ವಾರಂಟಿನೂ ಇದೆ. 3 ವರ್ಷದ್ದು ಇದೆ ಹೌದು. ಹೌದು. ಬಟ್ ಅವ್ರು ಸೆಲೆಕ್ಟ್ ಮಾಡ್ಬೇಕು ಸರ್, ಅವ್ರು ಸೆಲೆಕ್ಟ್ ಮಾಡಾದ್ಮೇಲೆ ಡಿಪೆಂಡ್ ಆಗ್ತದೆ. ಹೌದು, ನೀವು ಯಾವ ತರ ಕ್ವಾಲಿಟಿ ಸೆಲೆಕ್ಟ್ ಮಾಡ್ತೀರಾ ಸರ್, ಕಂಪ್ಲೀಟ್ ಸಜೆಷನ್. ಇನ್ನೂ ಒಂದು ಹೇಳ್ಬಿಡ್ತೀನಿ ಸರ್, ಇನ್ನೂ ಮಾತಾಡ್ತಾ ಹೋಗೋಣ. ಬಟ್ ಇನ್ನೂ ಒಂದು ಹೇಳ್ಬಿಡ್ತೀನಿ, ಏನಂದ್ರೆ ಕಸ್ಟಮರ್ಗೆ ಸರ್ ಫೋನ್ ಮಾಡ್ಬಿಟ್ಟು ಸರ್ ನನಗೆ ಫೋಟೋ ಕಳಿಸಿ ನಮ್ಮ ಮನೆಗೆ ಸೋಫಾ ಬೇಕು ಕಳಿಸ್ಕೊಟ್ಬಿಡಿ ಅನ್ನೋ ಬದಲು ಸರ್ ಬನ್ನಿ, ಒಂದು ಸರಿ ಬನ್ನಿ, ನೀವು ಚೆಕ್ ಮಾಡಿ. ಯಾಕಂದ್ರೆ ಕಂಫರ್ಟ್ ಗೊತ್ತಾಗಲ್ಲ ನಿಮ್ ಫೋಟೋನಲ್ಲಿ, ಬರೀ ಲುಕ್ ಗೊತ್ತಾಗ್ಬೋದು, ಫಿನಿಶಿಂಗ್ ಗೊತ್ತಾಗ್ಬೋದು, ಕಂಫರ್ಟ್ ಗೊತ್ತಾಗಲ್ಲ, ಕ್ವಾಲಿಟಿ ಗೊತ್ತಾಗಲ್ಲ. ಸರ್ ಬನ್ನಿ ಕೆಲವು ಅಂಗಡಿಗಳವ್ರು ಭಯ ಬೀಳ್ತಾರೆ, ಯಾಕಂದ್ರೆ ಅಂಗಡಿಗೆ ಬಂದ್ರೆ ಅಂದ್ರೆ ಈಗ ನಾವು ಏನೋ ಲೋಕಲ್ ಹಾಕಿರ್ತೀವಿ, ಅದ್ ಹೆಂಗ್ ಕಸ್ಟಮರ್ ಗೊತ್ತಾಗ್ಬಿಡ್ತದ ಅಂತ. ನಮ್ದೇನಿಲ್ಲ, ಲೋಕಲ್ ಐಟಮೇ ಇಲ್ಲ. ಅದಕ್ಕೆ ಚಾಲೆಂಜ್ ಮಾಡಿ ಹೇಳ್ತೀನಿ ಸರ್, ಬನ್ನಿ, ನೀವು ಬನ್ನಿ. ಇಲ್ಲ ನಿಮ್ಗೆ ಏನಾದ್ರೂ ಗೊತ್ತಾಗ್ಲಿಲ್ಲ ಅಂದ್ರೆ ನಿಮ್ ಕಾರ್ಪೆಂಟರ್ ಯಾರಾದ್ರೂ ಕರ್ಪನ್ ತೋರಿಸಿ ತಗೊಂಡೋಗಿ. ಸೂಪರ್, ನೋಡಿ ಬನ್ನಿ, ಕುಂತ್ ನೋಡಿ, ಅವಾಗ್ಲೇ ನಿಮ್ಗೆ ಸೋಫಾ ಗೊತ್ತಾಗೋದು. ಫೋಟೋನಲ್ಲಿ ನಿಮ್ಗೆ ಎಲ್ಲ ಒಂದೇ ಕಾಣುತ್ತೆ, ಆದ್ರೆ ಕುಂತ್ ನೋಡಿದ್ರೆ ಕಂಫರ್ಟ್ ಬೇರೆ ಇರುತ್ತೆ. ಇದ್ರ ಬಗ್ಗೆ ಹೇಳಿ ಸರ್ ಸ್ವಲ್ಪ, ಇನ್ನು ಲೆಗ್ಸ್ ಡಿಫ್ರೆಂಟ್ ಆಗಿ ಕಾಣ್ತಾ ಇದೆ ಸರ್. ಬೇರೆ ಬೇರೆ ತರ ಸರ್, ನಾನು ಎಲ್ಲಾ ಸೋಫಾ ಯಾಕಂದ್ರೆ ಹತ್ರದಿಂದ ತೋರ್ಸಕ್ ಹೋಗಲ್ಲ, ಯಾಕಂದ್ರೆ ಕಾಪಿ ಆಗ್ಬಿಡ್ತಾವಂತ ಸುಮಾರು ಜನ ಸರ್ ಸುಮಾರು ಕಾಪಿ ಮಾಡ್ತಾ ಇದಾರೆ. ಅದಕ್ಕೆ ನಾವು ಮಾಡಲು ಸುಮ್ಮನೆ ಸಿಂಪಲ್ ಮಾಡ್ಲಿಕ್ಕೆ ತೋರಿಸ್ತೀನಿ ಅಷ್ಟೇ, ಹೆವಿ ಮಾಡ್ಲಿಕ್ಕೆ ನಾನು ಫೋಟೋ ತೋರ್ಸಕ್ ಎಲ್ಲ ಹೆವಿ ಡಿಸೈನ್ಸ್ ಇದೆ ನಿಮ್ಗೆ ವಿಡಿಯೋ ಸಿಗಲ್ಲ. ಇನ್ನೂ ಒಂದು ಹೇಳ್ಬಿಡ್ಲಾ ಸರ್? ಹೇಳಿ ಸರ್. ಸರ್ ಇವಾಗ ಕೆಲವು ಅಂಗಡಿಗಳಿಗೆ ಹೋದ್ರೆ ಒಂದು 3 ಸೋಫಾ, 5 ಸೋಫಾ, 10 ಸೋಫಾ, 15 ಸೋಫಾ ಹಿಂಗೆ ಕಲೆಕ್ಷನ್ಸ್ ಇಟ್ಟಿರ್ತಾರೆ. ಸರ್ ನನ್ನ ಹತ್ರ ಬರ್ಲಿ 100 ಸೋಫಾ ಕಲೆಕ್ಷನ್ ಇಲ್ಲೇ ಡಿಸ್ಪ್ಲೇನಲ್ಲಿ 100 ಸೋಫಾ ಕೊಡ್ತೀನಿ, 100 ಡೈನಿಂಗ್ ಟೇಬಲ್ ಕೊಡ್ತೀನಿ, 100 ಕಾಟ್ ಕೊಡ್ತೀನಿ. ಯಾವ್ದು ಬೇಕೋ ಸೆಲೆಕ್ಟ್ ಮಾಡ್ಲಿ ಸರ್, ಅವ್ರು ಯಾವ್ದು ಬೇಕೋ ಮಾಡ್ಲಿ. ಬೇಡ ಅವ್ರಿಗೆ ಇಷ್ಟ ಆಗ್ಲಿಲ್ಲ, ಎಕ್ಸಾಂಪಲ್ ಸರ್ ಈ ಸೋಫಾ ಇಷ್ಟ ಆಯ್ತು ಅವ್ರಿಗೆ, ಓಕೆನಾ, ಈ ಕಲರ್ ಇಷ್ಟ ಆಗ್ಲಿಲ್ಲ, ಬೇಡ ಈ ಸೋಫಾ ಇಷ್ಟ ಆಯ್ತು ಅವ್ರಿಗೆ, ಈ ಸೆಂಟರ್ ಟೇಬಲ್ ಇಷ್ಟ ಆಗ್ಲಿಲ್ಲ, ಇಲ್ಲ ಈ ಹ್ಯಾಂಡಲ್ ಇಷ್ಟ ಆಗ್ಲಿಲ್ಲ, ಬನ್ನಿ ಸರ್ ಕಸ್ಟಮೈಸ್ ಏನ್ ಬೇಕಾದ್ರೂ ಕಸ್ಟಮೈಸ್ ಮಾಡ್ಕೊಡ್ತೀನಿ. ಯಾವ ಸರ್ ಕಸ್ಟಮೈಸ್ ಅಲ್ಲಿ ಕಿಂಗ್ ನಾವು, ಕಸ್ಟಮೈಸಲ್ ಕಿಂಗ್. ಅವ್ರು ಯಾವ ತರ ಹೇಳ್ತಾರ ಆ ತರ ಖಂಡಿತ ನಾವು ಮಾಡ್ಕೊಡ್ತೀವಿ. ಡೈರೆಕ್ಟ್ ಫ್ಯಾಕ್ಟ್ರಿ ಇರೋರು ಮಾತ್ರ ಈ ತರ ನಿಮ್ಗೆ ಹೇಳ್ತಾರೆ, ಫ್ಯಾಕ್ಟ್ರಿ ಇದ್ದವರು ಮಾತ್ರ ನಿಮ್ಗೆ ಕಂಪ್ಲೀಟ್ ಕಸ್ಟಮೈಸೇಷನ್ ಮಾಡ್ಕೊಡ್ತಾರೆ ಈ ತರ ವೆರೈಟೀಸ್ ಎಲ್ಲ. ಸರ್ ಅದರಲ್ಲಿ ಸೋಷಿಯಲ್ ಮೀಡಿಯಾನಲ್ಲಿ ಇವಾಗ ಹೆಂಗೆ ಅಂದ್ರೆ ಸರ್ ಎಲ್ಲಾರು ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ, ಏನಂದ್ರೆ ನಮ್ದು ಫ್ಯಾಕ್ಟ್ರಿ ಇದೆ, ನಮ್ದು ಫ್ಯಾಕ್ಟ್ರಿ ಇದೆ, ನಮ್ದು ಫ್ಯಾಕ್ಟ್ರಿ ಇದೆ ಸರ್. ಸರ್ ಎಲ್ಲಾರ್ದು ಫ್ಯಾಕ್ಟ್ರಿಗೆ ನನಗೆ ಗೊತ್ತಿಲ್ಲ, ನಾನು ಕೆಲವ್ರ ಬಗ್ಗೆ ನನಗೆ ಗೊತ್ತಿರೋದು ಹೇಳ್ತೀನಿ. ಸುಮಾರು ಜನ ನಾನ್ ಸಪ್ಲೈ ಕೊಟ್ಟಿದ್ದೀನಿ ಸರ್, ಸಪ್ಲೈ ಕೊಡ್ತಾ ಇದ್ದೀನಿ, ಓಕೆನಾ. ಅಂತವರೆಲ್ಲ ನಮ್ದು ಫ್ಯಾಕ್ಟ್ರಿ ಇದೆ, ನಮ್ದು ಫ್ಯಾಕ್ಟ್ರಿ ಇದೆ ಅಂತ ಸ್ಟಾರ್ಟ್ ಮಾಡ್ಬಿಟ್ಟವ್ರೆ. ಯಾಕಂದ್ರೆ ಸರ್ ನಾನು ಇವಾಗ ಒಂದು ಎಕ್ಸಾಂಪಲ್, ನಾನು ಇದೇ ಸೋಫಾ ಅಂತ ಇಟ್ಕೊಂಡ್ರೆ ಎಕ್ಸಾಂಪಲ್ ಒಂದು 40,000 ಫುಲ್ ಸೆಟ್ ನಾನು ಸೇಲ್ ಮಾಡ್ತಾ ಇದ್ದೀನಿ ಕಸ್ಟಮರ್ಗೆ ಅಂತ ಇಟ್ಕೊಂಡ್ರೆ, ನಾನು ಅದೇ ರೇಟ್ಗೆ ನಾನು ಬೇರೆ ಅಂಗಡಿಗೆ ಸಪ್ಲೈ ಕೊಡ್ತಾ ಇದ್ದೀನಿ. ಅವ್ರು 40,000 ಹೆಂಗ್ ಕೊಡಕ್ ಆಗ್ತದೆ? ನಾನ್ ಕೊಡ್ತೀನಿ. ಹೌದು ಸರ್, ಖಂಡಿತ ಹೌದು. ಅವ್ರು ಏನ್ ಮಾಡ್ತಾರೆ ಅದ್ರ ಮೇಲೆ ಅವ್ರಿಗೂ ಒಂದು ಲಾಭ ಬೇಕು, ಒಂದು 5,000. ಹೌದು ಖಂಡಿತ ಸರ್. ಅದರಿಂದ ನಾವು ಫ್ಯಾಕ್ಟ್ರಿ ಪ್ರೈಸ್ ಅಂತ ಏನು ಕೇಳೋದು ಅಂತ ಹೇಳಿದ್ರೆ ಅದಕ್ಕಾಗಿ ಅಷ್ಟೇ. ಯಾವುದೇ ಮಿಡಲ್ ಮ್ಯಾನ್ ಇರಲ್ಲ, ಹೋಲ್ಸೇಲರ್ಸ್ ಇರಲ್ಲ, ನೇರವಾಗಿ ಫ್ಯಾಕ್ಟ್ರಿಯಿಂದ ಗ್ರಾಹಕರಿಗೆ ಸಿಗ್ತಾ ಇದೆ. ಅದೇ ರೀತಿ ಪ್ರತಿಯೊಂದರಲ್ಲೂ ಕಸ್ಟಮೈಸ್ ಇರುತ್ತೆ, ಪ್ರತಿಯೊಂದರಲ್ಲೂ ನಿಮ್ಗೆ ಡಿಸೈನ್ ಸಿಗುತ್ತೆ. ಸರ್ ಇನ್ನೊಂದು ಸರ್, ಈಗ ಯಾರಾದ್ರೂ ಅವ್ರ ಡಿಸೈನ್ ತೋರಿಸಿದ್ರು ಮಾಡ್ತೀರಾ ಸರ್? ಖಂಡಿತ ಮಾಡ್ಕೊಡ್ತೀವಿ ಸರ್, 100%. ಇನ್ನೊಂದೇನು ಸರ್, ಡಿಸೈನ್ ಒಂದೇ ಅಲ್ಲ, ಎರಡನೇದಾಗಿ ಅವ್ರೇನಾದ್ರು ಬಂದು ಬುಕ್ ಮಾಡ್ಬಿಟ್ಟು ಎಕ್ಸಾಂಪಲ್ ಸರ್ ಬನ್ನಿ ಇಲ್ಲಿಗೆ ಬನ್ನಿ ಇದೊಂದು ಸೋಫಾ ತೋರಿಸಿ, ಎಕ್ಸಾಂಪಲ್ ಈ ಸೋಫಾ ಅಂತ ಇಟ್ಕೊಳ್ಳೋಣ. ಅವ್ರ ಕಸ್ಟಮರು ಭಯ ಬೀಳ್ಬೋದು, ಇಷ್ಟು ದೊಡ್ಡದಾಗಿದೆ, ನಮ್ಮ ಸ್ಟೆಪ್ಸು 2.5 ಅಡಿ ಇದೆ, 3 ಅಡಿ ಇದೆ, ಸೋಫಾ ಹೋಗ್ತದೋ ಇಲ್ಲೋ. ಸರ್ ನಿಮ್ಗೆ ಏನೇ ಡೌಟ್ ಇದ್ರು ಬಂದು ಬುಕ್ ಮಾಡ್ಬಿಟ್ಟು ಒಂದು ಸರಿ ಹೇಳಿ, ನಮ್ಗೆ ಈ ತರ ಡೌಟ್ ಇದೆ, ನಮ್ಮ ಹಾಲಲ್ಲಿ ಕೂತ್ಕೊಂತದೋ ಇಲ್ಲೋ, ನಮ್ಗೆ ಕರೆಕ್ಟಾಗಿ ಸೆಟ್ ಆಗ್ತದೋ ಇಲ್ಲೋ ಗೊತ್ತಿಲ್ಲ, ಒಂದು ಸರಿ ನಿಮ್ಮ ಹುಡುಗರನ್ನ ಕಳಿಸ್ಕೊಡಿ ಅಂತ ನಾವೇ ನಿಮ್ಮ ಮನೆಗೆ ಕಳಿಸ್ಕೊಟ್ಟು ಮೆಜರ್ಮೆಂಟ್ ತಗೊಂಡು ಆ ಮೆಜರ್ಮೆಂಟ್ ಮಾಡ್ಕೊಡ್ತೀವಿ. ನೋ ಚಾರ್ಜಸ್ ಸರ್, ನಮ್ಮ ಹತ್ರ ಎಕ್ಸ್ಟ್ರಾ ಚಾರ್ಜ್ ಅನ್ನೋ ಪ್ರಶ್ನೆನೇ ಬರಲ್ಲ ಅದಕ್ಕೆ. ಎರಡನೇದಾಗಿ ಇನ್ನೊಂದೇನು ಗೊತ್ತಾ ಸರ್, ಅಕಸ್ಮಾತ್ ಸ್ಟೆಪ್ಸ್ ಚಿಕ್ಕದಾಗಿದೆ, ಆಪ್ಷನ್ ಇಲ್ಲ, ಖಂಡಿತ ಆಪ್ಷನ್ ಇದೆ. ಏನ್ ಆಪ್ಷನ್ ಇದೆ ಸರ್, ನಮ್ದು ಮ್ಯಾನುಫ್ಯಾಕ್ಚರಿಂಗು ಡಿಸ್ಮೆಂಟಲ್ ಟೈಪ್ ಮಾಡ್ಕೊಡ್ತೀನಿ, ಡಿಸ್ಮೆಂಟಲ್ ಮಾಡಿ ಕಸ್ಟಮರ್ ಮನೆಗೆ ಕಳಿಸಿ ಅದು ಫಿಟ್ಟಿಂಗ್ ಮಾಡ್ಕೊಡ್ತೀನಿ, ಅದಕ್ಕೆ ಸಮೇತ ಚಾರ್ಜ್ ಮಾಡಲ್ಲ ನಾವು. ನೋಡಿ ಯಾವುದೇ ರೀತಿ ಚಾರ್ಜಸ್ ಇರಲ್ಲ ಎಕ್ಸ್ಟ್ರಾ. ಮತ್ತೆ ಡೆಲಿವರಿ ಎಲ್ಲ ಹೇಗೆ ಸರ್? ಅದು ಹೇಳ್ಬಿಡ್ತೀನಿ ಸರ್. ಸರ್ ಡೆಲಿವರಿ ಇಡೀ ಬೆಂಗಳೂರಿಗೆ ಟ್ರಾನ್ಸ್ಪೋರ್ಟೇಷನ್ ಫ್ರೀ ಇದೆ ನಮ್ದು, ಓಕೆನಾ. ಅವರು ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡ್ತಾರೋ ಡೆಬಿಟ್ ಕಾರ್ಡ್ ಯೂಸ್ ಮಾಡ್ತಾರೋ ನನಗೆ ಗೊತ್ತಿಲ್ಲ, ಎಲ್ಲ ಅಂಗಡಿಯವರು 3%, 5%, 10% ಅಂತ ಚಾರ್ಜ್ ಮಾಡ್ತಾರ, ಓಕೆನಾ. ಅದು ಸಮೇತ ನಾನು ಫ್ರೀ ಮಾಡ್ಕೊಡ್ತೀನಿ, ಓಕೆನಾ. ಬಜಾಜ್ ಫೈನಾನ್ಸ್ EMI ಇದೆ, EMI 0% ಅಲ್ಲಿ ಮಾಡ್ಕೊಡ್ತೀನಿ. 0% ಇಂಟ್ರೆಸ್ಟ್, 0% ಡೌನ್ ಪೇಮೆಂಟ್. ಇನ್ಯಾರು ಸರ್ ಮಾಡ್ತಾರೆ? ಯಾರು ಮಾಡಲ್ಲ ನಿಮ್ಗೆ ಈ ತರ ಎಲ್ಲ ಆಫರ್ಸ್ ಕೊಟ್ಬಿಟ್ಟು. ಸರ್ ಇದಕ್ಕೆ ಥೈ ಸಪೋರ್ಟ್ ಎಲ್ಲ ಕೊಟ್ಟಿದ್ದೀರಾ ಸರ್? ಇದು ಹೌದು ಸರ್, ಯಾಕಂತ ಹೇಳಿದ್ರೆ ಸ್ವಲ್ಪ ಕಂಫರ್ಟ್ ಆಗಿರ್ಲಿ ಅಂತ ಅಷ್ಟೇ ಸರ್. ಬ್ಯಾಕು ಕಂಫರ್ಟ್ ಆಗಿರ್ಬೇಕು, ಅದೇ ತರ ಸೀಟು ಕಂಫರ್ಟ್ ಆಗಿರ್ಬೇಕು, ಕಂಫರ್ಟ್ ಆಗಿರ್ಲಿ ಅಂತ. ಇದೇನ್ ಹೀಟ್ ಆಗೋದು ಆತರ ಏನಾಗಲ್ವಲ್ಲ? ಖಂಡಿತ ಇಲ್ಲ ಸರ್. ಇನ್ನೊಂದೇನ್ ಗೊತ್ತಾ ಸರ್, ಇದು ನೋಡಿ ಮೀಡಿಯಂ ಮಾಡಿದೀವಿ. ಕಸ್ಟಮರ್ ಏನಾದ್ರು ನಾನು ಅದಕ್ಕೆ ಹೇಳೋದು, ಒಂದ್ಸರಿ ಬರ್ಲಿ, ಇಲ್ಲಿ ಬಂದು ನೋಡ್ಲಿ. ಇಲ್ಲ ಸರ್ ನನ್ಗೆ ಸ್ವಲ್ಪ ಗಟ್ಟಿ ಅನಿಸ್ತು, ಇನ್ನು ಸ್ವಲ್ಪ ಸಾಫ್ಟ್ ಬೇಕಾ, ನಾನು ಮಾಡ್ಕೊಡ್ತೀನಿ. ಇಲ್ಲ ಇನ್ನೂ ಆಡ್ಬೇಕಾ, ನಾನು ಮಾಡ್ಕೊಡ್ತೀನಿ. ಅದಕ್ಕೆ ಕಸ್ಟಮರ್ಗೆ ಇಲ್ಲಿ ಬಂದ್ರೆ ಅವ್ರು ಸೆಲೆಕ್ಷನ್ ಮಾಡಕ್ ಈಸಿ ಆಗ್ತದೆ. ಯಾಕಂದ್ರೆ ಒಂದು ಕಾರ್ಡ್ ಹಾಕಿರ್ತೀವಿ, ಒಂದು ಮೀಡಿಯಂ ಹಾಕಿರ್ತೀವಿ, ಒಂದು ಸಾಫ್ಟ್ ಹಾಕಿರ್ತೀವಿ.
ಆಗ್ತಾ ಇರುತ್ತೆ. ತುಂಬಾ ಜನಕ್ಕೆ ಸಾಫ್ಟೇ ಇಷ್ಟ ಆಗಲ್ಲ, ಸ್ವಲ್ಪ ಜನಕ್ಕೆ ಹಾರ್ಡು ಇಷ್ಟ ಆಗುತ್ತೆ, ಮೀಡಿಯಂ ಇಷ್ಟ. ಅದು ಕುಂತ್ರೇನೆ ಗೊತ್ತಾಗೋದು ಫೀಲ್. ಎಲ್ಲ ಕಸ್ಟಮರು ಒಂದೇ ತರ ಇರಲ್ಲ ಸರ್. ಇನ್ನೂ ಒಂದು ಹೇಳ್ಬಿಡ್ಲ ಸರ್, ನಾನು ಸುಮಾರು ಸೋಷಿಯಲ್ ಮೀಡಿಯಾಗಳಿಗೆ ಹೆಂಗಂದ್ರೆ, ಇವಾಗ ನಾವು 3,000 ಸೋಫಾ ಕೊಡ್ತಾ ಇದೀವಿ, 5,000 ಸೋಫಾ ಸರ್ ಹೆಂಗ್ ಕೊಡ್ತಾರ ಸರ್? ಒಂದು ಸೋಫಾಗೆ 20,000 ರೂಪಾಯಿ ಬಟ್ಟೆನೇ ನನಗೆ ಬರ್ತಾ ಇದೆ ಅಂತ ಹೇಳಿದ್ರೆ 5,000ಕ್ಕೆ 3,000 ಸೋಫಾ ಹೆಂಗ್ ಕೊಡಕ್ ಆಗ್ತದ ಅಂತ ಯೋಚನೆ ಮಾಡಿ. ಸುಮ್ಮನೆ ಏನಕ್ಕ ಸರ್ ಆ ಥರ ಏನೋ ಒಂದು ಆಸೆ ಹುಡ್ಸ್ಬಿಡೋದು, ಏನೋ ಒಂದು ಐಟಮ್ ಹಾಕಿ ಸೇಲ್ ಮಾಡ್ಬಿಡೋದು, ಎಷ್ಟು ದಿವಸ ಬರ್ತದೆ ಸರ್ ಅದು? ಸರ್ ಒರಿಜಿನಲ್ ಐಟಮ್ ಹಾಕಿದ್ರೇನೆ ಲೈಫ್ ಬರೋದು. ನಾನು ಹೇಳ್ಬಿಟ್ರೆ ಬರಲ್ಲ ಸರ್, ನಾನು ಹೇಳ್ಬಿಟ್ರೆ ಬರಲ್ಲ, ಅದ್ರಲ್ಲಿ ಇರ್ಬೇಕು ಸರ್. ಎಕ್ಸಾಂಪಲ್ ಇವಾಗ ಗೋಲ್ಡ್ ಉಮಾ ಗೋಲ್ಡ್ ಇರ್ತದ ಅಲ್ವಾ, ಲೋಕಲ್ ಗೋಲ್ಡ್ ಇದೆ, ಪ್ಯೂರ್ ಗೋಲ್ಡ್ ಇದೆ, 22 ಇದೆ, 24 ಇದೆ. ಹೌದಾ, ನೀವು ಒರಿಜಿನಲ್ ಕ್ಯಾರೆಕ್ಟರ್ ಅದ್ರಲ್ಲಿ ಇದ್ರೇನೆ ಅದು ಪ್ಯೂರ್ ಗೋಲ್ಡ್ ಅಂದ್ರೆ ಅಲ್ವಾ? ಆ ತರ ಸರ್, ಪ್ಯೂರ್ ಐಟಮ್ ಅದ್ರೊಳಗಡೆ ಹಾಕಿದ್ರೇನೆ ಅದು ಲೈಫ್ ಬರೋದು ಸರ್. ಇಲ್ಲ ನಾನು ಹೇಳಿದ್ರೆ ಲೈಫ್ ಬರಲ್ಲ. ಹಾಕ್ಬೇಕು, ಅದ್ರೊಳಗಡೆ ಖಂಡಿತ ಹಾಕ್ಬೇಕು ಸರ್. ನಿಮ್ಗೆ ಎಲ್ಲ ವಿಡಿಯೋಸ್ ಅಲ್ಲಿ ಬರೀ ಸೋಫಾ ತೋರಿಸ್ಬಿಟ್ಟು ಪ್ರೈಸ್ ಹೇಳ್ತಾರೆ, ಆದ್ರೆ ಈ ವಿಡಿಯೋದಲ್ಲಿ ನಿಮ್ಗೆ ಸೋಫಾ ಯಾವ ತರ ತಗೊಳ್ಬೇಕು, ಏನ್ ಸ್ಪೆಷಲ್ ಇದೆ ಸೋಫಾನಲ್ಲಿ, ಹೇಗ್ ತರ ನೀವು ಸೆಲೆಕ್ಷನ್ ಮಾಡ್ಬೇಕಂತ ಸರ್ ಎಲ್ಲ ನಿಮ್ಗೆ ಗೈಡೆನ್ಸ್ ಕೊಡ್ತಾರೆ. ಸೊ ವಿಡಿಯೋನ ಕೊನೆವರೆಗೂ ನೋಡ್ತಾ ಇರಿ. ಇದೊಂದು ಸೋಫಾ ನಾನು ಆಕ್ಚುಲಿ ಎಲ್ಲ ಎಕ್ಸ್ಪ್ಲೇನ್ ಮಾಡಕ್ ರೆಡಿ ಇಲ್ಲ, ಕಾಪಿ ಆತವಂತ. ಇದೊಂದು ಸೋಫಾ ಸುಮ್ನೆ ಹೆಂಗೆ ಸರ್, ಇಲ್ಲಿಂದ ತೋರಿಸಿವ್ರೆ, ಹ್ಯಾಂಡಲ್ ನಿಂದ ಈ ಡಿಸೈನ್ ಡಿಸೈನ್ ಕೊಟ್ಟಿದೀವಿ. ಓಕೆನಾ? ಇದು ನೋಡಿ, ಟೋಟಲ್ 6 ಇಂಚ್ ಕುಶನ್, ಓಕೆನಾ, 6 ಇಂಚ್ ಫ್ರೇಮು, ಓಕೆನಾ, ವಿತ್ ಪೈಪಿಂಗ್ ಸಮೇತ ಡಿಸೈನ್ ಮಾಡಿದೀವಿ. ಒಂದು ಎರಡನೇದಾಗಿ ಏನು ಕೂತ್ಕೊಂಡು ನೋಡಿ ಸರ್, ಕುಶನ್ ಮೀಡಿಯಮ್ ಅಂದ್ರೆ ಹೆಂಗೆ ಗೊತ್ತಾ ಸರ್? ಹೌದು, ಹೆಂಗಂದ್ರೆ ಸರ್ ಈ ಥರ ಆಕ್ಷನ್ ಆಗ್ತದೆ, ಹಿಂಗೆ ಇದು ಕೂತ್ಕೊಂಡು ಎದ್ದು ಆಕ್ಷನ್ ಆಗ್ತದೆ. ಯಾಕೆ ಅಂತ ಹೇಳಿದ್ರೆ ಸರ್, ನಾನು ಹೇಳ್ತೀನಿ ಸರ್, ಒಳಗಡೆ 4x4 ಬೆಲ್ಟ್ ಹಾಕಿದ್ದೀನಿ, 4x4 ಒರಿಜಿನಲ್ ಬೆಲ್ಟ್ ಹಾಕಿದ್ದೀನಿ. ಅದ್ರ ಮೇಲೆ ಆಡ್ ಕುಶನ್ ಹಾಕಿ ಅದ್ರ ಮೇಲೆ ಮತ್ತೆ 2 ಇಂಚ್ ಸಾಫ್ಟ್ ಯೂಸ್ ಮಾಡಿದ್ದೀನಿ. ನೋಡಿ ಗೈಸ್, ಈ ತರ ನಿಮ್ಗೆ ಸರ್ ಇದು ತುಂಬಾ ಟೈಮ್ ಆದ್ಮೇಲೆ ಈ ತರ ಒಳಗೆ ಹೋಗೋದು ಖಂಡಿತ ಆಗದೇ ಇಲ್ಲ. ನಾನು ಅದಕ್ಕೆ ಹೇಳ್ತಾ ಇರೋದು, ಮೇಲೆ ಸಾಫ್ಟ್ ಇದೆ, ಅದಾದ್ಮೇಲೆ ಆಡಿದೆ. ನೀವು ಯೂಸ್ ಮಾಡ್ತಾ ಮಾಡ್ತಾ ಕೆಳಗಡೆ ಇರೋದು ಸಾಫ್ಟ್ ಆಗ್ತಾ ಹೋಗ್ತಾ ಇರ್ತದೆ. ಅವಾಗ ಕಂಫರ್ಟ್ ವೈಸ್ ಏನಂದ್ರೆ ಇವತ್ತು ಹೆಂಗಿರ್ತದೆ 6 ಮಂತ್ ಆದ್ಮೇಲೆ ಅದೇ ಕಂಫರ್ಟ್ ಇರ್ತದೆ. ಫರ್ನಿಚರ್ ಬಗ್ಗೆ ಇಷ್ಟೊಂದು ನಾಲೆಜ್ ಎಲ್ಲ ಹೇಗೆ? ಎರಡನೇದಾಗಿ ಸರ್ ಇದು ನೋಡಿ, ನೀವು ಕೂತ್ಕೊಂಡ್ರಿ, ಇಲ್ಲಿ ಕೂತ್ಕೊಂಡ್ರಿ ಹೇಳ್ತೀನಿ, ಇದಿದೆಯಲ್ಲ ಇದನ್ನ ನೋಡಿ. ಕೆಲವು ತಲೆಗೆ ಸಿಗಲ್ಲ, ಏನಿಲ್ಲ. ನಮ್ದು ಏನಾಗಿದೆ ಅಂದ್ರೆ ಇಲ್ಲಿ ನೋಡಿ, ಡಬಲ್ ಅಡ್ರೆಸ್ಟ್ ಮಾಡಿದೀವಿ. ಈಗ ನೋಡಿ, ಇಲ್ಲೇನೋ ಸಾಫ್ಟ್ ಇದೆ. ಹೌದು ಸರ್, ಎಕ್ಸಾಕ್ಟ್ ಆಗಿ ತಲೆಗೆ ಬರಬೇಕು, ಎಕ್ಸಾಕ್ಟ್ ಆಗಿ ತಲೆಗೆ. ಇನ್ ಕೇಸ್ ನೀವೇನು ಮುಂದೆ ಟಿವಿ ನೋಡ್ಕೊಂಡು ಹಂಗೆ ಕೂತ್ಕೊಂಡಿದ್ದೀರಾ ಅಂದ್ರೆ ಅಲ್ಲಿ ಮಲ್ಕೆ ನಿದ್ದೆ ಮಾಡ್ಬಿಟ್ಟಿರ್ತೀರ ಸರ್, ಆ ತರ ಕಂಫರ್ಟ್ ಇರ್ತದೆ. ತುಂಬಾ ಚೆನ್ನಾಗಿ ಕಂಫರ್ಟ್ ಇದೆ. ಇದ್ರಲ್ಲೂ ಸಹ ಇದೆ ನಿಮ್ಗೆ. ಇದನ್ನು ಕಂಪ್ಲೀಟ್ ಅಡ್ಜಸ್ಟೇಬಲ್ ಇದೆ ಅಲ್ವಾ? ಹೌದು ಸರ್, ಅಡ್ಜಸ್ಟೇಬಲ್ ಅಂದ್ರೆ ಸರ್ ಸ್ಟೆಪ್ ವೈಸ್ ನಿಮ್ಗೆ ಯಾವ ತರ ಬೇಕಾದ್ರೂ ಮಾಡ್ಕೊಂಬೋದು. ನೋಡಿ, ಸೂಪರ್. ನೋಡಿ, ಅವ್ರಿಗೆ ಎಷ್ಟು ಬೇಕೋ ಅಷ್ಟು 4 ಸ್ಟೆಪ್ ಆಗ್ಬಿಡುತ್ತೆ ಇದರಲ್ಲಿ. ಎಷ್ಟು ಬೇಕು, ಬೇಡ ಅಂತ ಹೇಳಿದ್ರೆ ಮತ್ತೆ ವಾಪಸ್ಸು ಮತ್ತೆ ಕ್ಲೋಸ್ ಮಾಡಬಹುದು. ಹೌದು, ಖಂಡಿತ ಸರ್. ಅದೇ ರೀತಿ ಕೇವಲ ಸೋಫಾ ಅಂತ ಅಷ್ಟೇ ಅಲ್ಲ, ನಿಮ್ಗೆ ಎಲ್ಲಾ ರೀತಿ ಫರ್ನಿಚರ್ಸ್ ಇಲ್ಲಿ ಸಿಗ್ಬಿಡುತ್ತೆ ಸರ್. ಇದ್ರ ಬಗ್ಗೆ ಹೇಳಿ ಸರ್, ಬೆಡ್ ಬಗ್ಗೆ ಯಾವ ತರ ಎಲ್ಲ ಇದೆ ಹೇಳ್ತೀನಿ ಸರ್. ಬೆಡ್ ಬಗ್ಗೆ ಹೇಳೋಕ್ಕಿಂತ ಮೊದಲು ಏನು ಸಿಗ್ತದೆ ನಮ್ಮ ಅಂಗಡಿಯಲ್ಲಿ ಅಂತ ಹೇಳ್ತೀನಿ ಸರ್. ಸರ್, ಮನೆಗೆ ಬೇಕಾಗಿರೋ ಪ್ರತಿಯೊಂದು ಫರ್ನಿಚರು, ಮನೆಗೆ ಏನು ಫರ್ನಿಚರ್ ಬೇಕೋ ಆಲ್ಮೋಸ್ಟ್ A to Z ನಮ್ಮ ಹತ್ರ ಇದೆ. ಅದು ಸಣ್ಣ ಒಂದು ಪಿಲ್ಲೋನಿಂದ ಹಿಡಿದು ಒಂದು ಸೋಫಾವರೆಗೂ ಏನು ಬೇಕಾರಾಗಿರ್ಬೋದು. ಕಾರ್ನರ್ ಸೋಫಾನ, ಇಲ್ಲ 3 ಸೀಟರ್, 311, 321, ಸೋಫಾ ಕಮ್ ಬೆಡ್, 3 ಲಾಂಜರು, ಡೈನಿಂಗ್ ಟೇಬಲ್ಸು, ಅದು ಎಲ್ಲ ಡಿಫ್ರೆಂಟ್ ಡೈನಿಂಗ್ ಟೇಬಲ್ಸು, ಕಾರ್ಟ್ಸು, ಮ್ಯಾಟ್ರಸ್ಸು. ಇವಾಗ ಎಕ್ಸಾಂಪಲ್ ಸರ್, ಬೆಡ್ ಇವಾಗ ಒಂದೇ ಈ ಕಡೆ ತೋರಿಸಿದ್ರೆ ಇದು ಹೆಡ್ ಸ್ಟೋರೇಜ್ ಕಾಟು, ಓಕೆನಾ. ಇಲ್ಲಿ ನೋಡಿ, ಈ ಕಡೆ ಸ್ಟೋರೇಜ್ ಇದೆ, ನೋಡ್ತಿರ್ಬೋದು. ಸೈಡ್ ಅಲ್ಲಿ ನಿಮ್ಗೆ ಸ್ಟೋರೇಜ್ ಕೊಟ್ಟಿದ್ದಾರೆ. ಒಂದು ಸೈಡ್ಗೆ ಮ್ಯಾನ್ಯಲ್ ಲಿಫ್ಟಿಂಗ್ ಕೊಟ್ಟಿರ್ತೀರಿ, ಯಾಕಂದ್ರೆ ನಿಮ್ಮ ಮನೆಯಲ್ಲಿ ಒಂದು ಸೈಡ್ ಗೋಡೆಗೆ ಹೋಗ್ತದಲ್ವಾ, ಅಲ್ಲಿ ಡ್ರೈಯರ್ ಎಳೆಯಕ್ಕಾಗಲ್ಲ ಅಂತ. ಪ್ಲಸ್ ಇದ್ರಲ್ಲಿ ನೋಡಿ, ನೋಡಕ್ ನಿಮ್ಗೆ ಡಿಸೈನ್ ತರ ಇದೆ, ಓಕೆನಾ. ಇಲ್ಲ, ಡಿಸೈನು ಚೆನ್ನಾಗಿದೆ, ಪ್ಲಸ್ ಇದ್ರಲ್ಲಿ ಸ್ಟೋರೇಜ್ ಇದೆ, ಇದ್ರಲ್ಲೂ ಸ್ಟೋರೇಜ್ ಇದೆ, ಓಕೆನಾ ಸರ್. ಇಷ್ಟೇ ಅಲ್ಲ, ಇನ್ನು ಬಾಟಮ್ ವರ್ಗೂ ಇದೆ ನೋಡಿ. ಹಿಡನ್ ಸ್ಟೋರೇಜ್ ಕೊಟ್ಟಿದ್ದೀರಾ? ಹೌದು ಸರ್, ಸೀಕ್ರೆಟ್ ಸ್ಟೋರೇಜ್ ಅಂತೀವಿ, ಯಾರಿಗೂ ಗೊತ್ತಾಗಲ್ಲ, ಓಕೆನಾ ಸರ್. ಅದಾದ್ಮೇಲೆ ಮ್ಯಾಟ್ರಸ್ಗಳು ಅಂತ ಬಂದ್ರೆ ಸರ್, ಮ್ಯಾಟ್ರಸ್ ಸಿಗುತ್ತೆ ಸರ್. ಎಲ್ಲ ತರ ಮ್ಯಾಟ್ರಸ್ ಅಂದ್ರೆ ನಿಮ್ಗೆ ಏನಂತಾರೆ, ಇವಾಗ ನಮ್ಮ ಹತ್ರ ಸರ್ ನಮ್ಮದೇ ಬ್ರಾಂಚ್ಗಳಿದಾವೆ, 7 ಬ್ರಾಂಚಸ್ ಇದೆ. ಅದರಿಂದ ನಾವೇನಂದ್ರೆ ಎಲ್ಲಾ ತರ ಇಟ್ಟಿದೀವಿ. ಸಿರಸ್ ಬೇಕಾದ್ರೆ ಇಟ್ಟಿದೀವಿ, ಪೆಪ್ಸ್ ಬೇಕಾದ್ರೆ ಇಟ್ಟಿದೀವಿ, ರೆಸ್ಟೋಲೆಕ್ಸ್ ಬೇಕಾ ಇಟ್ಟಿದೀವಿ, ಸ್ಲೀಪಲ್ ಬೇಕಾ ಇಟ್ಟಿದೀವಿ, ಎಲ್ಲಾ ತರ ಮ್ಯಾಟ್ರಸ್. ಆರ್ಥೋ ಮ್ಯಾಟ್ರಸ್ ಬೇಕಾ ಅದು ಇಟ್ಟಿದೀವಿ, ಸ್ಪ್ರಿಂಗ್ ಮ್ಯಾಟ್ರಸ್ ಬೇಕಾ ಅದು ಇಟ್ಟಿದೀವಿ, ಕಾಯರ್ ಬೇಕಾ ಅದು ಇಟ್ಟಿದೀವಿ, ರಬ್ಬರ್ ಕಾಯರ್ ಬೇಕಾ ಅದು ಇಟ್ಟಿದೀವಿ. ಪ್ರತಿಯೊಂದು ಮ್ಯಾಟ್ರಸ್ ಇಟ್ಟಿದೀವಿ ಸರ್. ಬಟ್ ಆನ್ಲೈನ್ ಮ್ಯಾಟ್ರಸ್ ತರ ಅಲ್ಲ ನಮ್ದು. ಏನಂತ ಹೇಳಿದ್ರೆ, ಕಸ್ಟಮರ್ ಬಂದು ಇಲ್ಲಿ ಒಂದ್ಸರಿ ಬರ್ಬೇಕು ಸರ್, ಬಂದು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡ್ತೀವಿ, ಅವ್ರು ಕೂತ್ಕೊಂಡು ನೋಡ್ಬೇಕು ಆರ್ಥೋ ಮ್ಯಾಟ್ರಸ್ ಯಾವುದು, ಬ್ಯಾಕ್ ಪೇನ್ ಇರೋರು ಯಾವ್ದು ಯೂಸ್
ಮಾಡಬೇಕು, ಡಾಕ್ಟರ್ ಸ್ಪೆಷಲಿಸ್ಟ್ ಮ್ಯಾಟ್ರಸ್ಗಳೇ ಇದಾವೆ ನಮ್ಮ ಹತ್ರ. ಓಕೆನಾ, ಅಂದ್ರೆ ಅವ್ರು ಬಂದಾಗ ಎಕ್ಸ್ಪ್ಲೈನ್ ಮಾಡ್ತೀವಿ ಇದ್ಯಾವುದು ಅದ್ಯಾವುದು ಅದು ಯಾರು ಯೂಸ್ ಮಾಡ್ಬೇಕು ಸರ್. ಇವಾಗ ನೀವು ಯಾವ ಮ್ಯಾಟ್ರಸ್ ಯೂಸ್ ಮಾಡಬೇಕು, ನಿಮ್ಮ ಅಪ್ಪ ನಿಮ್ಮ ಅಮ್ಮ ಏನ ಇದ್ರೆ ಅವ್ರು ಯಾವ ಮ್ಯಾಟ್ರಸ್ ನೀವು ಯೂಸ್ ಮಾಡಿದ್ದು ಅವ್ರು ಯೂಸ್ ಮಾಡಕ್ ಆಗಲ್ಲ, ಆಗಿದ್ರೆ ಅವ್ರಿಗೆ ಅಡ್ಜಸ್ಟ್ ಆಗೋದು ಇಲ್ಲ. ಅದಕ್ಕೆ ಇಲ್ಲ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಅವ್ರು ಯಾವ್ದು ಯೂಸ್ ಮಾಡ್ಬೇಕು, ಆ ತರ ಪ್ರತಿಯೊಂದು ಏಜ್ಗೂ ಒಂದೊಂಥರ ಎಲ್ಲ ಸಜೆಷನ್ ನೀವೇ ಕೊಟ್ಟು ಖಂಡಿತ ಸರ್. ಸೂಪರ್ ನೋಡಿ, A to Z ಎಲ್ಲ ಸಜೆಷನ್ ಕೊಡ್ತಾರೆ. ಮ್ಯಾಟ್ರಸ್ ಅಲ್ಲೂ ಎಲ್ಲ ಬ್ರಾಂಡೆಡ್ ಮ್ಯಾಟ್ರಸ್ ಇರುತ್ತೆ, ಡೈರೆಕ್ಟ್ ನಿಮಗೆ ಫ್ಯಾಕ್ಟರಿ ರೇಟ್ ಅಲ್ಲಿ ಎಲ್ಲ ಬ್ರ್ಯಾಂಡ್ ಇದೆ, ಎಲ್ಲ ಕಲರು ಇದೆ, ಎಲ್ಲ ಸೈಜ್ ಅಲ್ಲೂ ಇದೆ, ಎಲ್ಲ ಥಿಕ್ನೆಸ್ ಅಲ್ಲೂ ಇದೆ. ಸಾಲದಕ್ಕೆ ಕಸ್ಟಮರ್ಗೆ ಏನಾದ್ರು ಇವಾಗ ಸೈಜ್ ಅಂದ್ರೆ ಇವಾಗ 6.5 ಇದೆ ಇದು, ಇಲ್ಲ ಅವ್ರದ ಇಂಚಸ್ ಅಲ್ಲಿ ಏನಾದ್ರು ನಮ್ಗೆ ಇಷ್ಟೇ ಇಂಚ್ ಮ್ಯಾಟ್ರಸ್ ಬೇಕು, ಯಾಕಂದ್ರೆ ಅವ್ರದೇ ಆದಂತ ಒಂದು ಸೈಜ್ ಮನೆ ರೂಮ್ ಇರ್ತಲ್ಲ, ಪ್ರತಿಯೊಂದು ಮ್ಯಾಟ್ರಸ್ ಅಲ್ಲೂ ಅವ್ರದೇ ಸೈಜ್ ಮೆಜರ್ಮೆಂಟ್ ತಗೊಂಡು ಅದನ್ನು ಮಾಡ್ಕೊಡ್ತೀವಿ. ಒಮ್ಮೆ ನೋಡಿ, ಮ್ಯಾಟ್ರಸ್ ಅಲ್ಲೂ ನಿಮಗೆ ಕಸ್ಟಮೈಸೇಷನ್ ಇರುತ್ತೆ. ಇಲ್ಲಿ ಕೇವಲ ಸೋಫಾ ಅಂತ ಅಷ್ಟೇ ಅಲ್ಲ, ಎಲ್ಲ ರೀತಿ ಮ್ಯಾಟ್ರಸ್ ಇಲ್ಲಿ ನಿಮಗೆ ಸಿಗ್ಬಿಡುತ್ತೆ. ಇದರಲ್ಲೂ 6 ಇಂಚ್ 4 ಇಂಚ್ 8 ಇಂಚ್ ಎಲ್ಲ ಹೌದು ಸರ್, 4 ಇಂಚ್ 5 ಇಂಚ್ ಇಂದ ಹಿಡಿದು 16 ಇಂಚ್ ವರೆಗೂ ಇದೆ. 16 ಇಂಚ್ ವರೆಗೂ ಅಂದ್ರೆ ಕಾಟೆ ಯೂಸ್ ಮಾಡಂಗಿಲ್ಲ, ಡೈರೆಕ್ಟ್ ಮ್ಯಾಟ್ರಸ್ ಯೂಸ್ ಮಾಡಬಹುದು, ಅಲ್ಲಿವರೆಗೂ ಇದೆ. ಮತ್ತೆ ಸರ್ ನೆಕ್ಸ್ಟ್ ಏನ್ ತೋರಿಸ್ತೀರಾ ಈಗ? ನೋಡಿ ಸರ್, ಈ ಕಡೆ ಟೇಬಲ್ಸ್, ಡೈನಿಂಗ್ ಟೇಬಲ್ಸ್ ನೋಡಿ ನಿಮ್ಗೆ ಈ ತರ ಏನೇನು ವುಡ್ ಅಲ್ಲಿ ಇದೆ ಸರ್ ಡೈನಿಂಗ್ ಟೇಬಲ್ ಅಲ್ಲಿ? ಸರ್ ಎಲ್ಲಾ ತರ ಇಟ್ಟಿದೀವಿ. ಇದು ನೋಡಿ ಟೀಕ್ ವುಡ್ ಅಲ್ಲಿ ಮಾಡಿದೀವಿ, ಓಕೆನಾ. ಇದು ನೋಡಿ ಶೀಶಮ್ ವುಡ್ ಅಲ್ಲಿ ಇದೆ. ಶೀಶಮ್ ವುಡ್ ಅಲ್ಲಿ ಟೀಕ್ ವುಡ್ ಅಂತ ಹೇಳಿದ್ರೆ ನಿಮ್ಗೆ ಮೈಸೂರು ಟೀಕ್ ಬೇಕಾ ಮೈಸೂರು ಟೀಕ್ ಕೊಡ್ತೀವಿ, ಗಾನಾ ಟೀಕ್ ಬೇಕಾ ಗಾನಾ ಟೀಕ್ ಕೊಡ್ತೀವಿ, ಆಯ್ತಾ. ನಮ್ಗೆ ಬೇಡ ಸರ್ ನಾಗ್ಪುರ ಟೀಕ್ ಬೇಕು ಅದನ್ನು ಕೊಡ್ತೀವಿ, ಬೇಡ ಸರ್ ನಮ್ಗೆ ನೀಲಂಬೂರು ಟೀಕ್ ಬೇಕು ಅದನ್ನು ಖಂಡಿತ ಕೊಡ್ತೀವಿ ಸರ್. ಎಲ್ಲಾ ತರ ಆಪ್ಷನ್ ಇಟ್ಟಿದ್ದೇವೆ. ಅದಕ್ಕೆ ನಾನು ಹೇಳೋದು, ಕಸ್ಟಮರ್ ಬಂದು ಇಲ್ಲಿಗೆ ಬಂದ್ರೆ ಇಲ್ಲಿ ಸೆಲೆಕ್ಷನ್ ಮಾಡಕ್ ಈಸಿ ಆಗ್ತದೆ. ಸರ್ ಇದು ಟೀಕ್ ವುಡ್ ಸರ್, ಇದು ನೋಡ್ಬಿಟ್ರೆ ಅಲ್ಲ ಸರ್, ಕುತ್ಕೊಂಡೆ ಕಂಫರ್ಟ್ ನೋಡಿ ಸರ್. ಕುತ್ಕೊಂಡ್ರೆ ಡೈನಿಂಗ್ ಟೇಬಲ್ ಅಲ್ಲಿ ಮೇಲ್ ನೋಡಿ ಊಟ ಮಾಡುವಾಗ ಕಂಫರ್ಟ್ ಇರಬೇಕು. ತುಂಬಾ ಚೆನ್ನಾಗಿದೆ, ಸೀಟು ವೈಡ್ ಇದೆ, ಸೀಟು ವೈಡ್ ಇದೆ. ಹಂಗೆ ಅಲ್ಲ ಸರ್, ಈ ಡಿಸೈನ್ ತೋರಿಸಿ ಒಂದ್ಸರಿ ಡಿಸೈನ್ ಕವರ್ ಮಾಡಿ. ಲೆಗ್ ಡಿಸೈನ್ ನೋಡಿ ನಿಮ್ಗೆ ಸರ್, ಅದು ಯಾವ ತರ ಬಂದಿದೆಯೋ ಅದೇ ತರ ಇದಕ್ಕೂ ಕೊಟ್ಟಿದ್ವಿ. ಅದೇ ತರ ಯಾರು ಹಂಗೆಲ್ಲ ಮಾಡಲ್ಲ ಸರ್, ಯಾಕಂದ್ರೆ ದುಡ್ಡು ಉಳಿಸ್ಬೇಕು. ನಮ್ಗೆ ದುಡ್ಡು ಉಳಿಸೋದಲ್ಲ ಸರ್, 500 ರೂಪಾಯಿ ಎಕ್ಸ್ಟ್ರಾ ಆಗ್ಲಿ ಪರವಾಗಿಲ್ಲ, ಕಸ್ಟಮರ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ಬೇಕು. ಆ ತರ ಡೀಟೇಲಿಂಗ್ ಆಗಿರ್ಬೋದು, ಡಿಸೈನ್ ಆಗಿರ್ಬೋದು, ಯಾವುದೇ ರೀತಿ ನಿಮ್ಗೆ ಇಲ್ಲಿ ಯಾವುದೇ ರೀತಿ ನಿಮ್ಗೆ ಇಲ್ಲಿ ಬೇರೆ ಬೇರೆ ವೆರೈಟೀಸ್ ಅಂತ ಅಲ್ಲ, ಎಲ್ಲ ಬೆಸ್ಟ್ ಅಂತಾನೆ ಸಿಗುತ್ತೆ. ಯಾವುದೇ ಲೋ ಕ್ವಾಲಿಟಿ ಐಟಮ್ ಸಿಗಲ್ಲ ಸರ್. ಇನ್ನೊಂದು ಏನ್ ಗೊತ್ತಾ ಸರ್, ಅವ್ರಿಗೆ ಮೈಕಾ ಟಾಪ್ ಬೇಕಾ ಮೈಕಾ ಟಾಪ್ ಕೊಡ್ತೀವಿ, ಕೊರಿಯನ್ ಟಾಪ್ ಬೇಕಾ ಕೊರಿಯನ್ ಟಾಪ್ ಕೊಡ್ತೀವಿ, ಗ್ಲಾಸ್ ಟಾಪ್ ಬೇಕಾ ಗ್ಲಾಸ್ ಟಾಪ್ ಕೊಡ್ತೀವಿ, ಮಾರ್ಬಲ್ ಟಾಪ್ ಬೇಕಾ ಮಾರ್ಬಲ್ ಟಾಪ್ ಕೊಡ್ತೀವಿ, ಇಲ್ಲ ನಮ್ಗೆ ಆನೆಕ್ಸ್ ಬೇಕು, ಪ್ಯೂರ್ ಆನೆಕ್ಸ್ ಬೇಕು, ಖಂಡಿತ ಅದನ್ನು ಕೊಡ್ತೀವಿ. ಅಂದ್ರೆ ಆಪ್ಷನ್ ಇಟ್ಟಿದೀವಿ, ಅರ್ಥ ಮಾಡ್ಕೊಂಡ್ರೆ. ಈ ತರ ನೋಡಿ ನಿಮ್ಗೆ ಎಲ್ಲಾ ತರ ಟಾಪ್ ಅಲ್ಲಿ ಸಿಗ್ಬಿಡುತ್ತೆ. ಅಥವಾ ನಿಮ್ಗೆ ಯಾವ ತರ ಗ್ಲಾಸಿ ಫಿನಿಶ್ ಬೇಕಾ ಮ್ಯಾಟ್ ಫಿನಿಶ್ ಬೇಕಾ ಎಲ್ಲಾ ತರ ಫಿನಿಶ್ ಅಲ್ಲೂ ನಿಮ್ಗೆ ಸಿಗ್ಬಿಡುತ್ತೆ. ಇದು ಸರ್, ಇದು ಡಿಫ್ರೆಂಟ್ ಆಗಿದೆ ಅಲ್ವಾ ಸರ್? ತುಂಬಾ ಟೀಕ್ ವುಡ್, ಪ್ಯೂರ್ ಟೀಕ್ ವುಡ್ ಅಲ್ಲಿ ಮಾಡೋದು. ಚೇರ್ಸ್ ನೋಡಿ ತುಂಬಾ ದೊಡ್ಡ ಸೈಜ್ ಅಲ್ಲಿ ಇದೆ, ತುಂಬಾ ಚೆನ್ನಾಗಿದೆ ಟೀಕ್ ವುಡ್ ಅಲ್ಲಿ. ಓಕೆ, ಇದು ಸರ್ ಇದು ಯಾವ್ದಿದೆ? ಮಾರ್ಬಲ್ ಇದೆ ಇದು ಪ್ಯೂರ್ ಸರ್. ನಿಮ್ಮ ಹತ್ರ ಮೊಬೈಲ್ ಏನ ಇದ್ರೆ ಟಾರ್ಚ್ ಆನ್ ಮಾಡಿ, ಪ್ಯೂರ್ ಆನೆಕ್ಸ್. ಖಂಡಿತ. ಯಾವ ತರ ಅಂತ ಹೇಳಿದ್ರೆ ಸರ್, ಇವಾಗ ಎಕ್ಸಾಂಪಲ್ ಮೊಬೈಲ್ ಟಾರ್ಚ್ ಆನ್ ಮಾಡಿ, ಯಾವ್ದೋ ಒಂದು ಲೈಟ್ ಆನ್ ಮಾಡಿದ್ರೆ ಏನಂದ್ರೆ ರಿಫ್ಲೆಕ್ಟ್ ಆಗ್ಬೇಕು. ನೋಡಿ ಗಾಯ್ಸ್, ಲೈವ್ ಆಗಿ ನಾವು ಆನ್ ಮಾಡಿದ್ದೇವೆ ಟಾರ್ಚ್ ಅನ್ನ. ಹೌದಲ್ವಾ ಸರ್? ರಿಫ್ಲೆಕ್ಟ್ ಆಗ್ತಾ ಇದೆ. ಎಲ್ಲಿ ನೀವು ಮೊಬೈಲ್ ಆಫ್ ಮಾಡ್ಬಿಟ್ಟು ರಿಫ್ಲೆಕ್ಟ್ ಹೆಂಗ್ ಸರ್ ಆಗ್ತದೆ? ನೋಡಿ ಗಾಯ್ಸ್, ಈಗ ಟಾರ್ಚ್ ಆನ್ ಇದೆ, ಇಲ್ಲಿ ನೀವು ನೋಡಿದ್ರೆ ಹೌದಲ್ವಾ ಸರ್? ರಿಫ್ಲೆಕ್ಟ್ ಆಗ್ತಾ ಇದೆ. ಪ್ಯೂರ್ ಸರ್, ಪ್ಯೂರ್. ಎಲ್ಲಾಗಿದ್ರು ರಿಫ್ಲೆಕ್ಟ್ ಹೌದು ಸರ್. ಇದರಲ್ಲೂ ಕಲರ್ಸ್ ಇದೆ, ನಿಮ್ಗೆ ವೈಟ್ ಬೇಕಾ, ಕ್ರೀಮ್ ಬೇಕಾ, ಗ್ರೇ ಬೇಕಾ, ಪ್ಲಸ್ ನಿಮ್ಗೆ ಅದ್ರ ಮೇಲೆ ವರ್ಕ್ ಏನಾದ್ರು ಆಗಿರ್ಬೇಕಾ, ಡಿಸೈನ್ ಬೇಕಾ, ಪ್ರತಿಯೊಂದು ತರ ಆಪ್ಷನ್ ಇದೆ. ಈ ತರ ನೋಡಿ ಎಲ್ಲಾ ತರ ನಿಮ್ಗೆ ಆಪ್ಷನ್ ಸಿಗ್ಬಿಡುತ್ತೆ. ನೀವು ಯಾವ ತರ ಡಿಸೈನ್ ಹೇಳ್ತೀರಾ ಆ ತರ ಡಿಸೈನ್ ಇಲ್ಲಿ ಮಾಡ್ಕೊಡ್ತಾರೆ ಸರ್. ಇನ್ನೊಂದು ಏನಂದ್ರೆ ಓವಲ್ ಡೈನಿಂಗ್ ಬೇಕಾ, ಓವಲ್ ಕೊಡ್ತೀವಿ. ಓವಲ್ ತರನು ರೌಂಡ್ ಬೇಕು, ರೌಂಡ್ ಇಲ್ಲೇ ಇದೆ ಸರ್. ರೌಂಡ್ ಬೇಕಾ, ರೌಂಡ್ ಕೊಡ್ತೀವಿ. ಓಕೆ, ಬೇಡ ಅದ್ರಲ್ಲಿ 4 ಚೇರ್ ಬೇಕಾ, 6 ಚೇರ್ ಬೇಕಾ, 8 ಚೇರ್ ಬೇಕಾ, 10 ಚೇರ್ ಬೇಕಾ, ಯಾವ ಸೈಜ್ ಬೇಕು, ಯಾವ ಕಲರ್ ಬೇಕು, ಓಕೆನಾ, ಪ್ರತಿಯೊಂದು ಮಾಡ್ಕೊಡ್ತೀವಿ ಸರ್. ಫುಲ್ ಹೆವಿ ಇದಾವಲ್ವಾ ಸರ್ ಕ್ವಾಲಿಟಿ ವೈಸ್? ನೋಡಿ ಯಾವುದೇ ಲೋ ಕ್ವಾಲಿಟಿ ಇಲ್ಲ, ಇದರಲ್ಲೂ ಫುಲ್ ಹೆವಿ ಕ್ವಾಲಿಟಿಯಲ್ಲಿ ಚೇರ್ಸ್ ಎಲ್ಲ ಕೊಟ್ಟಿದ್ದಾರೆ. ಅದೇ ರೀತಿ ಓಲ್ ಶೇಪ್ ಅಲ್ಲಿ ನಿಮ್ಗೆ 6 ಸೀಟರ್ ಬೇಕಾ ಅದನ್ನು ಸಿಗ್ಬಿಡುತ್ತೆ. ಮತ್ತೆ ಸರ್ ಮತ್ತೇನಾದ್ರು ಡಿಫ್ರೆಂಟ್ ಆಗಿ ಡೈನಿಂಗ್ ಟೇಬಲ್ ಇದೆಯಾ? ಇದೆ, ಬಟ್ ಇನ್ನೂ ಒಂದು ಹೇಳ್ಬಿಡ್ತೀನಿ ಸರ್. ಕೆಲವು ಸುಮಾರು ಜನ ಏನಂದ್ರೆ ಇಂಪೋರ್ಟೆಡ್ ಅಂತಾರೆ, ಅಂದ್ರೆ ಚೈನಾಯಿಂದ ಅಲ್ಲಿಂದ ಇಲ್ಲಿಂದ ಪರ್ಚೇಸ್ ಮಾಡ್ಬಿಟ್ಟು ಇಲ್ಲಿ ಸೇಲ್ ಮಾಡ್ತಾರೆ. ಅವು ಯಾವ ತರ ಅಂತ ಹೇಳಿದ್ರೆ ಇವಾಗ ಯೂಸ್ ಅಂಡ್ ಥ್ರೋ ಅಂತೀವಿ, ಅವೆಲ್ಲ ರೆಡಿ ಮಾಡೋಕ್ಕಾಗಲ್ಲ. ನಾವು ಎಷ್ಟು ದಿವಸ ಯೂಸ್ ಮಾಡ್ತಿರೋ ಮಾಡಬೇಕು, ಮತ್ತೆ ಬಿಸಾಡಬೇಕು. ಹೌದು, ಬಟ್ ನಮ್ದು ಹಂಗಿಲ್ಲ ಸರ್, ನಮ್ದೇ ಮ್ಯಾನುಫ್ಯಾಕ್ಚರಿಂಗು. ಇವತ್ತಿಲ್ಲ ಸರ್, ಇವತ್ತಲ್ಲ ಸರ್, 20 ವರ್ಷ ಆದ್ಮೇಲೆ ಇದು ಮುರಿದೋಗ್ಬಿಟ್ಟು ಸರ್ ನಾನು ರೆಡಿ ಮಾಡ್ಕೊಡ್ತೀನಿ. 20 ವರ್ಷ ಆದ್ಮೇಲೆ. ಸೂಪರ್ ನೋಡಿ ಸರ್, ಖಂಡಿತ ನಾನು ಹೇಳ್ತಾ ಇದೀನಲ್ಲ, ಯಾಕಂದ್ರೆ ಇದೆಲ್ಲ ಸರ್ವಿಸ್, ನಮ್ದೇ ಸರ್ವಿಸ್ ಇದೆ ಸರ್. ನಮ್ದೇ ಐಟಮ್ ಇರೋದ್ರಿಂದ ಅದಕ್ಕೆ ಯಾವ ತರ ಮಾಡಿದೀವಿ ಮತ್ತೆ ಯಾವ ತರ ಮಾಡ್ಬೇಕು ಪ್ರತಿಯೊಂದು ನಮಗೆ ಗೊತ್ತಿರ್ತದೆ. ಸೂಪರ್ ನೋಡಿ, ಈ ತರ ನಿಮ್ಗೆ ಚಾಲೆಂಜ್ ಮಾಡಿ ಹೇಳ್ತಾ ಇದಾರೆ. ಯಾವುದೇ ಐಟಮ್ ಏನೇ ಆದ್ರೂ ಮುಂದೆ ಕಂಪ್ಲೀಟ್ ಸರ್ವಿಸ್ ಕೊಡ್ತಾರೆ.
ಅದೇ ರೀತಿ ನೆಕ್ಸ್ಟ್ ಇವು ಸೋಫಾ ಸರ್ ಯಾವ ತರ ಇದಾವೆ? ಸರ್ ವುಡನ್ ಸೋಫ್ ಆಗ್ಲು ವುಡನ್ ಸೋಫಾ ನಿಮ್ಗೆ ಯಾವ ತರ ಅಂದ್ರೆ ಅವಾಗಲೇ ಹೇಳಿದ್ನಲ್ಲ, ಮೈಸೂರು ಟೀಕ್ ಬೇಕಾದ್ರೆ ಮೈಸೂರು ಟೀಕ್ ಅಲ್ಲಿ ಕೊಡ್ತೀವಿ, ಬೇಡ ಓಕೆನಾ. ಅವ್ರಿಗೇನಾದ್ರು ಈ ಕಡೆ ಬನ್ನಿ ಅಂದ್ರೆ ಗಾನಾ ಟೀಕ್ ಬೇಕಾದ್ರೆ ಗಾನಾ ಕೊಡ್ತೀವಿ. ಇದು ನೋಡಿ ನೀಲಂಬರ್ ಟೀಕ್ ಅಂತೀವಿ ಇದನ್ನ, ಓಕೆನಾ. ನೀಲಂಬರ್ ಟೀಕ್ ಅಂತ ಕೇಳೋದು ನೋಡಿ ಸ್ಟೈಲಿಶ್ ಆಗಿದೆ ತುಂಬಾ. ಸರ್ ನೀವು ಅವಾಗಲೇ ಕೇಳ್ತಾ ಇದ್ರಲ್ಲ ಎಷ್ಟು ವರ್ಷ ವಾರಂಟಿ ಬರ್ತದೆ, ಎಷ್ಟು ವರ್ಷ ಲೈಫ್ ಬರ್ತದೆ ಅಂತ. ಸರ್ ಲೈಫ್ ಟೈಮ್ ಬರ್ಕೊಡ್ತೀನಿ, 100 ವರ್ಷ ವಾರಂಟಿ ಬರ್ತದೆ ಸರ್, 100 ವರ್ಷ ಸರ್. ಯಾವತ್ತಿಗೂ ಹುಳ ಬರೋದೇ ಇಲ್ಲ ಸರ್ ಇದ್ರಲ್ಲಿ, ಅಷ್ಟೊಂದು ಗ್ಯಾರಂಟಿ ಖಂಡಿತ ಸರ್. ಹುಳ ಬರ್ತದ ಅಂತ ಭಯ ಬೀಳ್ತಾರೆ. ಹುಳ ಅಂದ್ರೆ ಏನ್ ಗೊತ್ತಾ ಸರ್, ಈ ಕುಟ್ಟೆ ಹಿಡಿಯೋದು, ಟರ್ಮಿನೇಟ್ ಬರೋದು ಅಂತಾರೆ. ಒಂದೊಂದು ಹಳ್ಳಿ ಕಡೆ ಒಂದೊಂದು ಸಿಟಿ ಕಡೆ ಒಂದೊಂದ್ ತರ ಮಾತಾಡ್ತಾರೆ. ನಮ್ದು ಕೋಲಾರ, ನಮ್ ಕಡೆ ಕುಟ್ಟೆ ಹಿಡಿಯೋದು ಅಂತಾರೆ, ಈ ಕಡೆ ಬೆಂಗಳೂರಲ್ಲಿ ಟರ್ಮಿನೇಟ್ ಬರೋದು ಅಂತಾರೆ, ಓಕೆನಾ. ಸ್ವಲ್ಪನೂ ಟರ್ಮಿನೇಟ್ ಬರಲ್ಲ ನಿಮಗೆ ಸರ್, ಖಂಡಿತ ಬರಲ್ಲ ಸರ್. 100 ವರ್ಷ ನಾನ್ ರೈಟಿಂಗ್ ಅಲ್ಲಿ ಬರ್ದು ಕೊಡ್ತೀನಿ ಸರ್, ಬರೋದೇ ಇಲ್ಲ. ತುಂಬಾ ಚೆನ್ನಾಗಿದೆ ಸರ್. ಇಷ್ಟೊಂದು ಗ್ಯಾರಂಟಿ ನೋಡಿ, ಕ್ವಾಲಿಟಿ ಮಾಡೋರು ಮಾತ್ರ ಕೊಡ್ತಾರೆ. ಅದರಲ್ಲಿ ಬೇರೆ ಬೇರೆ ಡಿಸೈನ್ಸ್ ಎಲ್ಲ ಸಿಗ್ಬಿಡುತ್ತೆ. ಇದೆ ಹೇಳಿದ್ನ ಸರ್, ಇದು ನೀಲಂಬರ್ ಟೂಕ್. ಇಲ್ಲಿ ಬನ್ನಿ ಅವರೇ, ಇದು ತೋರಿಸಿ. ಇದೇ ಇದೆಯಲ್ಲ ಸರ್, ಇದೇ ಯಾವ್ದಿದೆ ಸರ್? ಪ್ಯೂರ್ ಬರ್ಮಾಟಿಕ್ ಸರ್, ಬರ್ಮಾಟಿಕ್, ಪ್ಯೂರ್ ಬರ್ಮಾಟಿಕ್. ಓ ಸೂಪರ್. ನೋಡಿ ಪ್ಯೂರ್ ಬರ್ಮಾಟಿಕ್ ಅಲ್ಲಿ ನಿಮ್ಗೆ ಸಿಗ್ತಾ ಇದೆ. ವಿತ್ ಕುಶನ್ ಸಿಗುತ್ತೆ, ವಿತೌಟ್ ಕುಶನ್ ಬೇಕಾದ್ರೂ ಸಿಗುತ್ತೆ. ವಿತೌಟ್ ಕುಶನ್ ಬೇಕಾದ್ರೆ ಸರ್ ಅವ್ರಿಗೆ ಅದ್ರಲ್ಲೂ ಕಲರ್ ಆಪ್ಷನ್ ಇದೆ. ಕಸ್ಟಮರ್ ಯಾವ ತರ ಆದ್ರೂ ಕೇಳಿ ಕಲರ್ ಆಪ್ಷನ್ ಕೊಟ್ಟಿದೀವಿ. ಇವಾಗೆಲ್ಲ ನೀವು ಟೀ ಕುಡ್ ನೋಡಿದ್ರಲ್ಲ, ಇದು ಬನ್ನಿ ಸರ್, ಈ ಕಡೆ ತೋರಿಸಿ ಒಂದ್ಸಲ. ಇದೆಲ್ಲ ರಬ್ಬರ್ ವುಡ್ ಸರ್, ರಬ್ಬರ್ ವುಡ್ ಅಲ್ಲಿ ಬೇಕಂದ್ರೂ ಸಿಗುತ್ತೆ. ನಾನು ಅದೇ ಹೇಳಿದ್ ಸರ್ ಅವಾಗ, ಏನು ವುಡ್ ಅಲ್ಲಿ ಬೇಕು ಹೇಳಿ, ನೀವು ಯಾವ ಟೀಕ್ ಅಲ್ಲಿ ಬೇಕು ಹೇಳಿ, ಎಲ್ಲ ಪ್ರತಿಯೊಂದು ಮಾಡ್ಕೊಡ್ತೀವಿ ಸರ್. ಪ್ರತಿಯೊಂದು ಆಪ್ಷನ್ ಇಟ್ಟಿದೀವಿ, ಪ್ರತಿಯೊಂದು ಕಸ್ಟಮೈಸ್ ಇಟ್ಟಿದೀವಿ, ಮಾಡ್ಕೊಡ್ತೀವಿ. ಇಲ್ಲೊಂದು ಇದು ತೋರಿಸಿದ್ರೆ, ಇದು ಗ್ರೀಸ್ ನೋಡ್ಸಿದ್ರೆ ಗೊತ್ತಾಗ್ಬಿಡುತ್ತೆ ಸರ್. ಇದು ಅಂದ್ರೂ ನೋಡಿ ತುಂಬಾನೇ ಹೆವಿ ಆಗಿದೆ. ನೀವು ಇಲ್ಲಿ ಝೂಮ್ ಮಾಡಿ ನೋಡ್ತಿರ್ಬೋದು. ಕಂಪ್ಲೀಟ್ ಗ್ರೇನ್ಸ್ ನೋಡಿ ಯಾವ ತರ ಕಾಣ್ತಾ ಇದೆ. ಫುಲ್ ಒರಿಜಿನಲ್ ಗ್ರೇನ್ಸ್ ಅಲ್ಲೇ ನಿಮ್ಗೆ ಸಿಗುತ್ತೆ. ಬಟ್ ನಾನು ಅವಾಗಲೇ ಅದೇ ಹೇಳಿ ಸರ್, ಏನಂದ್ರೆ ಕಸ್ಟಮರ್ಗೆ ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಬನ್ನಿ ನಿಮ್ ಕಾರ್ಪೆಂಟರ್ನ ಕರ್ಕೊಂಬನ್ನಿ ಸರ್, ಅವ್ರಿಗೆ ಐಡಿಯಾ ಇರ್ತದೆ ಯಾವ ವುಡ್ ಇದೆ, ಎಷ್ಟು ವರ್ಷ ಬರ್ತದೆ ಅವರೇ ಹೇಳ್ಬಿಡ್ತಾರೆ ಸರ್. ಅಷ್ಟು ಈಸಿ ಎಲ್ಲ ಇವೆಲ್ಲ ಹೋಗೋದಲ್ಲ ಸರ್. ಯಾಕಂದ್ರೆ ಮೈನ್ ಡೆನ್ಸಿಟಿ, ಥಿಕ್ನೆಸ್ ಸರ್. ಯಾಕಂದ್ರೆ 2 ಇಂಚು 3 ಇಂಚ್ ಹಾಕಿಲ್ಲ ಸರ್, ಥಿಕ್ನೆಸ್ ಎತ್ ನೋಡಿ ಸರ್, ಕದ್ಲಲ್ಲ ಸರ್, ಆ ತರ ಇರ್ತದೆ. ತುಂಬಾನೇ ನಿಮ್ಗೆ ಕಂಪ್ಲೀಟ್ ಹೆವಿ ಆಗಿರುತ್ತೆ, ಬೇಗ ನಿಮ್ಗೆ ಎತ್ತೋಕೂ ಆಗಲ್ಲ ಸರ್. ಈಗ ಜಸ್ಟ್ ಈಗ ಬಂದಿದೆ, ಈಗ ಫಿಟ್ಟಿಂಗ್ ಮಾಡ್ತಾ ಇದಾರೆ, ಓಕೆನಾ. ಬಟ್ ನಾನು ಏನ್ ಹೇಳಕ್ ಬಂದೆ ಅಂದ್ರೆ ಸರ್, ಎಲ್ಲ ಕೆಲವು ಅಂಗಡಿಗಳವ್ರು ಏನಂತ ಹೇಳಿದ್ರೆ ಸರ್, 4 ಇಂಚು ಇಲ್ಲ 3 ಇಂಚು 2 ಇಂಚು ಕುಷನ್ ಹಾಕ್ಬಿಟ್ಟು ಅದನ್ನು ಫುಲ್ ಕುಷನ್ ಬ್ಲಾಕ್ ಹಾಕಲ್ಲ, ಸಾಲಿಡ್ ಬ್ಲಾಕ್ ಹಾಕಲ್ಲ, ಅದ್ರಲ್ಲೂ ಜಾಯಿಂಟ್ ಹಾಕ್ಬಿಡೋದು, ಆ ತರ ಎಲ್ಲ ಮಾಡ್ತಾರೆ ಸರ್. 7 ಇಂಚ್ ಕುಷನ್ ಥಿಕ್ನೆಸ್, 7 ಇಂಚ್ ನೀವು ಟೇಬಲ್ ಮೆಜರ್ಮೆಂಟ್ ಮಾಡಿ 7 ಇಂಚ್ ಕುಷನ್, ಓಕೆನಾ. ಏನಂದ್ರೆ ಸಾಲಿಡ್ ಬ್ಲಾಕ್, ಎಲ್ಲೂ ಜಾಯಿಂಟ್ ಗಳಿಲ್ಲ, ಸಾಲಿಡ್ ಬ್ಲಾಕ್. ಈ ತರ ತಗೊಂಡಾಗ ಏನಾತರ ಅಂದ್ರೆ ಸರ್ ಲೈಫ್ ಬರ್ತದೆ. ಅಂದ್ರೆ ನಾನು ಹೇಳಿದ್ನಲ್ಲ ಅವಾಗ್ಲೇ ಸರ್, 10 ವರ್ಷ ಯೂಸ್ ಮಾಡೋರು 20 ವರ್ಷ ಯೂಸ್ ಮಾಡ್ಲಿ ಸರ್. ಕಸ್ಟಮರ್ ಅವಾಗ ಖುಷಿ ಆಗ್ತಾರೆ. ನಾನು ಇವತ್ತು 500 ರೂಪಾಯಿ ಕಡಿಮೆ ಮಾಡ್ಬಿಟ್ರೆ ಎಷ್ಟು ಖುಷಿ ಆಗ್ತಾರೋ ಗೊತ್ತಿಲ್ಲ. 20 ವರ್ಷ ಯೂಸ್ ಮಾಡಿದಾಗ ಖುಷಿ ಆಗ್ತದೆ ನೋಡಿ. ಅವಾಗ ಏನಾಗ್ತದೆ ಹೇಳಿ, ಇನ್ನೊಬ್ಬ ಕಸ್ಟಮರ್ ಕಳ್ಸ್ಕೊಡೋಕೆ ಸ್ಟಾರ್ಟ್ ಮಾಡ್ಕೊಡ್ತಾರೆ. ಯಾಕಂದ್ರೆ ಸರ್ ಐಟಮ್ ಮಾಡೋದು ಇಂಪಾರ್ಟೆಂಟ್ ಅಲ್ಲ ಸರ್, ಯಾವ ತರ ಮಾಡಿದ್ರೆ ಅನ್ನೋದು ಇಂಪಾರ್ಟೆಂಟ್. ಒಳಗಡೆ ಏನ್ ಯೂಸ್ ಮಾಡಿದ್ದಾರೆ ಅದು ಇಂಪಾರ್ಟೆಂಟ್ ಆಗಿರುತ್ತೆ ಸರ್. ನಾನು ಹೇಳಿದ್ರೆ ಬರಲ್ಲ ಸರ್, ನಾನು ಹೇಳಿದ್ರೆ ಲೈಫ್ ಬರಲ್ಲ. ಅದ್ರೊಳಗಡೆ ಹಾಕ್ಬೇಕು, ಬ್ಲಾಕ್ ಹಾಕ್ಬೇಕು, ಓಕೆ. ವುಡ್ ಆಗ್ಲಿ ಕುಷನ್ ಆಗ್ಲಿ ಸರ್, ಅದ್ರೊಳಗಡೆ ಸಾಲಿಡ್ ಇದ್ರೇನೆ ಲೈಫ್ ಬರೋದು. ನಾನು ಹೇಳ್ಬಿಟ್ರೆ ಖಂಡಿತ ಬರಲ್ಲ. ಹೌದು, ಅದ್ರಲ್ಲಿ ಏನ್ ಹಾಕ್ತಾರೆ ಅದೇ ಹೇಳ್ಬಿಟ್ಟು ಕೊಡ್ತಾರೆ ಕ್ಲಿಯರ್ ಖಂಡಿತ. ಈಗ ತಾನೇ ನೋಡಿ ಜಸ್ಟ್ ಹೊಸಾಗಿ ರೆಡಿ ಆಗಿ ಬಂದಿದ್ದು. ಸೊ ಇದೇ ಕಂಪ್ಲೀಟ್ ಫಿಟ್ಟಿಂಗ್ ಮಾಡ್ತಾ ಇದ್ದಾರೆ. ಸೊ ಈ ತರ ನೀವು ಆರ್ಡರ್ ಕೊಟ್ರೆ ನಿಮ್ಗೂ ರೆಡಿ ಮಾಡಿ ಕೊಡ್ತಾರೆ, ಅಥವಾ ರೆಡಿ ಇದ್ದಿದ್ದೇ ಸೆಲೆಕ್ಟ್ ಆದ್ರೆ ಅದನ್ನು ನೀವು ತಗೊಂಡು ಹೋಗ್ಬೋದು. ಸರ್ ಕ್ವಾಲಿಟಿ ಅಂತೀರಾ, ಏನ್ ಪ್ರೂಫ್ ಸರ್ ಕ್ವಾಲಿಟಿಗೆ? ಸರ್ ಕ್ವಾಲಿಟಿ ಅಂದ್ರೆ ಹೆಂಗಿದೆ ಗೊತ್ತಾ ಸರ್, ನಾನು ಹೇಳಿದ್ದೀನಲ್ಲ, ನಾನು ಹೇಳ್ಬಿಟ್ರೆ ಕ್ವಾಲಿಟಿ ಅಲ್ಲ, ಸೋಪನೆಲ್ಲ ಹಾಕ್ಬೇಕು ಸರ್. ಒರಿಜಿನಲ್ ಮೆಟೀರಿಯಲ್ ಹಾಕಿದ್ರೇನೆ ಕ್ವಾಲಿಟಿ ಸರ್. ನಾನು ಪ್ರತಿಯೊಂದು ವಿಡಿಯೋನಲ್ಲೂ ಒಂದೊಂದು ಸರಿಗೂ ಒಂದೊಂದು ಸೋಫಾ ಮೇಲೆ ಜಂಪ್ ಮಾಡಿ ತೋರಿಸಿ. ಲಾಸ್ಟ್ ಟೈಮ್ ಇವಾಗ ಆ ಸೋಫಾ ಮೇಲೆ ತೋರಿಸಿದ್ದೆ, ಆ ಕಡೆ ತೋರಿಸಿದ್ರೆ ಆ ಸೋಫಾ ಮೇಲೆ ತೋರಿಸಿದ್ದೆ ಲಾಸ್ಟ್ ಟೈಮ್, ಓಕೆನಾ. ಬಟ್ ಯಾವಾಗ್ಲೂ ಒಂದೇ ಸೋಫಾ ಮೇಲೆ ಜಂಪ್ ಮಾಡಿಸ್ತಾರ ಅಂದ್ಬಿಟ್ಟು ಈ ಸರಿ ಆಕ್ಚುಲಿ ವೈಟ್ ಕಲರ್ ಇದೆ, ಓಕೆನಾ. ಬಟ್ ವೈಟ್ ಕಲರ್ ಗಲೀಜ್ ಆಗ್ಬಿಡ್ತದ ಅಂತ ಒಂದು ಬಟ್ಟೆ ಹಾಕ್ಸ್ತಾ ಇದೀನಿ, ಬೇಜಾರ್ ಮಾಡಿ ಒಂದು ಬಟ್ಟೆ ಹಾಕಿದೀನಿ. ಬಟ್ 2 ರೀಸನ್ ಇಂದ ಹಾಕಿದೀನಿ. ಒಂದೇನಂದ್ರೆ ನಮ್ದು ಮೈನ್ ಡಿಸೈನ್ ಕಾಪಿ ಆಗ್ಬಾರ್ದು ಅಂತ ಡಿಸೈನ್ ಕವರ್ ಮಾಡಿದೀನಿ, ಓಕೆ. 2ನೇದಾಗಿ ಗಲೀಜ್ ಆಗ್ತದ ಅಂತ ಅದನ್ನು ಕವರ್ ಮಾಡ್ತಾ ಇದೀನಿ, ಓಕೆನಾ. ಬಟ್ ಕ್ವಾಲಿಟಿ ನಾನು ಹೇಳಿದ್ನಲ್ಲ ಸರ್, ನಮ್ಮ ಹುಡುಗರು ಇವಾಗ ನನ್ನ ಪ್ರಕಾರ ಒಂದು 20 ಜನ ಹುಡುಗರು ಇದಾರೆ, ಎಲ್ಲರನ್ನೂ ಹತ್ತಿಸ್ತೀನಿ. ಅವ್ರು ಎಷ್ಟು ಬೇಕೋ ಎಗಿರ್ಲಿ. ಇವಾಗ ತಾನೇ ಜಸ್ಟ್ ಊಟನೂ ಮಾಡಿದಾರೆ, ಜಂಪ್ ಮಾಡ್ಲಿ ಅದ್ ಮುರಿದು ಬಿಡ್ಲಿ ಸರ್ ಯಾವ್ದಾದ್ರು ಸರ್. ಯಾಕಂದ್ರೆ ಕಸ್ಟಮರ್ ಭಯ ಬೀಳ್ತಾರೆ ಸರ್. ಏನಕ್ಕೆ ಅಂತೇಳಿ ಸರ್, ತಗೊಂಡ್ ಹೋಗ್ತೀರಿ ಸ್ವಲ್ಪ ದಿನ ಅಷ್ಟೇ ರೀ, ಒಳಗಡೆ ಹೋಗ್ಬಿಡ್ತು. ಏನಕ್ಕೆ ಸರ್ ಒಳಗಡೆ ಹಾಕಿ ಸರ್ ಒರಿಜಿನಲ್ ಐಟಮ್ ಅದು ಹೆಂಗ್ ಹೋಗ್ತದೆ ನಾನು ನೋಡ್ತೀನಿ, ಲೈವ್ ಆಗಿ ಎಲ್ಲ ನಾನ್ ನೋಡಿಸ್ತೀನಿ ಸರ್. ಅದ್ ಹೆಂಗ್ ಹೋಗ್ತದೆ ನಾನ್ ಚಾಲೆಂಜ್ ಮಾಡ್ತೀನಿ ಸರ್, ಖಂಡಿತ. ಬನ್ನಿ ಅವರ ಬನ್ನಿ ಎಲ್ಲಾರು ಬನ್ನಿ, ಹತ್ತಿ ನೋಡೋಣ, ಹತ್ತಿ ಎಲ್ಲಾರು ಹತ್ತಿ ಬರ ಹತ್ತಿ ಎಲ್ಲಾರು ಹತ್ತಿ. ಕಾರ್ನರ್, ಹ್ಯಾಂಡಲ್, ಟೀಪಾಯಿ, ಪಪ್ಪಿ ಏನು ಬಿಡಬೇಡಿ, ಎಲ್ಲರ ಮೇಲೆ ಹತ್ತಿ, ಎಲ್ಲ ಕಡೆ ಹತ್ತಿ ಅವ್ರೆ. ಅದ್ ಯಾವ್ದು ಓದ್ತದ ಒಳಗಡೆ ನೋಡ್ತೀನಿ, ಹತ್ತಿ ನೋಡೋಣ. ಹ್ಯಾಂಡಲ್ ಮೇಲೆ ಏನು ಆಗಲ್ಲ ಸರ್, ನಾನ್ ತಲೆ ಕೆಡ್ಸ್ಕೊಂಬೇಡಿ. ಟೆಂಪರ್ಡ್ ಗ್ಲಾಸ್ ಹಾಕೊಡ್ತೀನಿ ಸರ್, ಏನು ಆಗದೇ ಇಲ್ಲ ಸರ್. ನೋಡಿ ಎಷ್ಟೊಂದ್ ಜನ ಹತ್ತಿದ್ದಾರೆ, ಜಂಪ್ ಮಾಡಿ ಎಲ್ಲರೂ ಜಂಪ್ ಮಾಡಿ ಜೋರ ಮಾಡಿ ನೋಡ್ತೀನಿ. ಇವಾಗ ಊಟ ಮಾಡಿದ್ರಿ, ಜೋರ ಮಾಡ್ಬೇಕು, ಜೋರು ಇನ್ನ ಜೋರು ನೋಡಿ, ಜೋರ ಮಾಡಿ. ಏನು ಆಗ್ತಾ ಇಲ್ಲ, ಇಷ್ಟೊಂದ್ ಜನ ಜೋರ ಮಾಡಿವ್ರೆ, ಇನ್ನ ಜೋರ ಮಾಡಿ ನಾ ರೇ ಅಲ್ಲಿ
ಇನ್ನು ಟಚ್ ಆಗ್ಬೇಕು, ಬಿಲ್ಡಿಂಗ್ ಟಚ್ ಆಗ್ಬೇಕು ಮೇಲೆ. ನೋಡು ಅಲ್ಲ ಅವ್ನು ಮಾತಾಡ್ ಶುಭಮ್ ನೋಡು ಮಾಡ ಅದು ಮಾಡ್ರಿ, ಜೋರ ಮಾಡ್ರಿ. ಅಯ್ಯ ಇವಾಗ ಊಟ ಮಾಡಿದ್ರ ಮಾಡಿ, ಇನ್ನೂ ಜೋರ ಮಾಡು. ಹತ್ತಿ ಸರ್, ನೀವು ಹತ್ತಿ ಸರ್, ನಾನು ಹತ್ಲಾ ಹತ್ತಿ ಸರ್, ಎಲ್ಲೋ ಒಂದು ಹತ್ರ ಹತ್ತಿ ಸರ್. ಮುರಿಯಲಿ ಸರ್, ಅದು ಯಾಕೆ ಮುರಿತದ, ಮಾಡಿ ಜಂಪ್ ಮಾಡಿ ಹತ್ಲಿ ಸರ್. ಸರ್ ಇನ್ನೂ ಇದ್ದಿದ್ರೆ ಇನ್ನೂ ಕರೆನೆ ಸರ್, ಇನ್ನೂ 20 ಜನ ಇದ್ದಿದ್ರು ಕರೆನೆ ಸರ್. 20 ಜನ ಹಚ್ಚೋದು ಒಂದು ಚೂರು ಶೇಕ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ 5 ಜನ 6 ಜನ ಕೂತ್ಕೊಂಡ್ರೆ ಸ್ವಲ್ಪ ಏನ್ ಸರ್ ಆಗ್ತದೆ? ಖಂಡಿತ ಏನೋ ಆಗದೇ ಇಲ್ಲ ಸರ್. ಈ ತರ ಚಾಲೆಂಜ್ ನೋಡಿ ನಿಮ್ಗೆ ಆಪಲ್ ವುಡ್ ಫರ್ನಿಚರ್ ಅಲ್ಲಿ ಮಾತ್ರ ಮಾಡ್ತಾ ಇದಾರೆ, ಬೇರೆ ಕಡೆ ಎಲ್ಲೂ ಮಾಡ್ತಾ ಇಲ್ಲ ಸರ್. ಇಡೀ ಬೆಂಗಳೂರಲ್ಲಿ ನಾನು ಓಪನ್ ಚಾಲೆಂಜ್ ಮಾಡ್ತೀನಿ ಸರ್, ಕ್ವಾಲಿಟಿಗಾಗಿ ನಾನು ಚಾಲೆಂಜ್ ಮಾಡ್ತೀನಿ ಸರ್. ಲೋಕಲ್ ಐಟಮ್ ಮಾಡಿಲ್ಲ, ಮಾಡೋದು ಇಲ್ಲ ಸರ್. ಸೊ ಫ್ರೆಂಡ್ಸ್, ಈಗ ನೋಡಿದ್ರಲ್ಲ, ಇಷ್ಟೊಂದು ವೆರೈಟೀಸ್ ನೋಡಿದ್ರಿ, ಇಷ್ಟೊಂದು ಕ್ವಾಲಿಟಿ ಲೈವ್ ಟೆಸ್ಟ್ ಮಾಡಿ ನಿಮ್ಗೆ ತೋರಿಸಿದ್ದೇವೆ. ಸೊ ಈ ಗೌರಿ ಗಣೇಶ ಹಬ್ಬಕ್ಕೆ ನಿಮ್ಮ ಮನೆಯಲ್ಲೂ ಸಹ ಪ್ರೀಮಿಯಂ ಫರ್ನಿಚರ್ ಕಮ್ಮಿ ಬೆಲೆಯಲ್ಲಿ ನೀವು ತಗೊಳ್ಬಹುದು, ಅದನ್ನು ಕ್ವಾಲಿಟಿ ಐಟಮ್ ಅನ್ನ ನೀವು ಪರ್ಚೇಸ್ ಮಾಡ್ಬೋದು ಇಲ್ಲಿಂದ. ಸೊ ಸರ್, ಕೊನೆಯಲ್ಲಿ ಒಮ್ಮೆ ಲೊಕೇಶನ್ ಹೇಳಿ ಸರ್, ಎಲ್ಲಿ ಬರಬೇಕು ಎಕ್ಸಾಕ್ಟ್ ಆಗಿ? ಸರ್ ಇದು ಔಟರ್ ರಿಂಗ್ ರೋಡ್, ದೊಡ್ಡ ಬಾನಸೋಡಿ, ಇಲ್ಲೊಂದು ಬ್ರಾಂಚ್ ಇದೆ. ಇಲ್ಲೇ ಪಕ್ಕನೇ ನಮ್ಮದು 3 ಬ್ರಾಂಚ್ ಇದೆ. ಓಕೆನಾ? ಇದಾದ್ಮೇಲೆ ರಾಮೂರ್ತಿ ನಗರ ಸಿಗ್ನಲ್ ಇದೆ, ಬೆಳ್ಳಂಡೂರು ಇದೆ, ಸರ್ಜಾಪುರ ರೋಡ್, ದೊಮ್ಸಂದ್ರೆ, ಟೋಟಲ್ 7 ಬ್ರಾಂಚಸ್ ಇದೆ ಸರ್. ಬಟ್ ಕಸ್ಟಮರ್ ಸ್ಕ್ರೀನ್ ಮೇಲೆ ಇರೋ ನಂಬರ್ ಕಾಲ್ ಮಾಡಿದ್ರೆ ಅವ್ರಿಗೆ ನಿಯರೆಸ್ಟ್ ಯಾವ್ದು ಬರ್ಬೋದು ಅಂತ ನಾವೇ ಐಡಿಯಾ ಮಾಡಿ ಕಳಿಸ್ಕೊಡ್ತೀವಿ. ಎಲ್ಲ ಶೋರೂಮ್ ಎಲ್ಲಾದ್ರು ದೊಡ್ಡ ಬ್ರಾಂಚಸ್ ಇದೆ. ಯಾವ್ದ್ರಲ್ಲೂ ಕಲೆಕ್ಷನ್ಸ್ ಏನ್ ಕಡಿಮೆ ಇಲ್ಲ, ಕಲೆಕ್ಷನ್ಸ್ ಖಂಡಿತ ಕಡಿಮೆ ಇಲ್ಲ ಸರ್. ಎಲ್ಲಾ ಕಡೆ ದೊಡ್ಡ ಬ್ರಾಂಚ್ ಇರೋದ್ರಿಂದ ಕಸ್ಟಮರ್ ಅದಕ್ಕೆ ಒಂದು ಸರಿ ಫೋನ್ ಮಾಡಿದ್ರೆ ನಮ್ಗೆ ನಾವೇ ಹೇಳ್ತೀವಿ ಸರ್, ನಿಮ್ಮ ಐಡಿಯಾ ನಿಮ್ಗೆ ಎಲ್ಲಿ ನಿಯರ್ ಆಗ್ತದ ಅಲ್ಲಿ ಖಂಡಿತ ನಾವೇ ಲೊಕೇಶನ್ ಕಳಿಸ್ಕೊಡ್ತೀವಿ. ಅಲ್ಲಿಗೆ ಬಂದು ಒಂದ್ಸರಿ ಫೋಟೋಗಳಲ್ಲಿ ಬೇಡ, ಒಂದ್ಸರಿ ಬನ್ನಿ ಸರ್, ಬಂದು ನೋಡಿ ತಗೊಂಡೋಗಿ ಅಂತ ಹೇಳ್ತೀನಿ ಸರ್. ಸರ್ ಕೊನೆಯಲ್ಲಿ ಮತ್ತೇನು ಹೇಳೋಕೆ ಇಷ್ಟಪಡ್ತೀರಾ ಸರ್ ನಮ್ಮ ವೀಕ್ಷಕರಿಗೆ? ನಂದು ಒಂದೇ ಓಪನ್ ಚಾಲೆಂಜ್ ಸರ್, ಅವತ್ತಿನಿಂದ ಹೇಳಿದೀನಿ, ಇವತ್ತು ಹೇಳ್ತಾ ಇದೀನಿ ಸರ್. ನಾನು ಮ್ಯಾನುಫ್ಯಾಕ್ಚರರು, ಓಕೆನಾ ಸರ್. ಪ್ರತಿಯೊಂದಕ್ಕೂ ನಾನೇ ಆಗಲಿ ಬೇರೆಯವ್ರು, ನಾನು ಬೇರೆ ಅಂಗಡಿಗಳ ಬಗ್ಗೆ ನಾನು ಮಾತಾಡೋಕೆ ಹೋಗಲ್ಲ ಸರ್. ನಮ್ಮ ಅಂಗಡಿನಲ್ಲಿ ನಿಮಗೆ ಒರಿಜಿನಲ್ ಐಟಮ್ ಬೇಕಂದ್ರೆ ಖಂಡಿತ ಆಪಲ್ ವುಡ್ ಫರ್ನಿಚರ್ಗೆ ಬನ್ನಿ. ಒಂದು ಎರಡನೇದಾಗಿ ನಿಮಗೆ ಒರಿಜಿನಲ್ ನೀವು ನೋಡಿರೋ ಐಟಮ್ ಅಲ್ಲ, ನಿಮ್ಗೆ ಇನ್ನೂ ಕಸ್ಟಮೈಸ್ ಬೇಕು. ಕಸ್ಟಮೈಸಲ್ಲೂ ಯಾವ ಥರ ಬೇಕು, ಪ್ರತಿಯೊಂದು ಇಂಚಸ್ಸಲ್ಲೂ ಪ್ರತಿಯೊಂದು ಅಡಿನಲ್ಲೂ ನಾನು ಮಾಡ್ಕೊಡ್ತೀನಿ. ಪ್ರತಿಯೊಂದು ಅದೇನು ವುಡ್ ಆಗಿರ್ಬೋದು, ಕುಷನ್ ಆಗಿರ್ಬೋದು, ಕಲರ್ಸ್ ಆಗಿರ್ಬೋದು ಸರ್. ಒಂದು ಸೋಪಾಗಿ ಯಾರು ಕೂಡ ಸರ್ 600 ಕಲರ್ ಆಪ್ಷನ್ ಕೊಡ್ತೀನಿ ಸರ್, 600+ ಕಲರ್ ಆಪ್ಷನ್ ಕೊಡ್ತೀನಿ. ಆ ಥರ ವುಡ್ಡಲ್ಲಿ ಆಗಿರ್ಬೋದು ಸರ್. ಒಂದೇ ವುಡ್ ಬೇಕಾ, ಟೀಕ್ ವುಡ್ ಬೇಕಾ, ರೋಸ್ ವುಡ್ ಬೇಕಾ, ಓಕೆನಾ ನಿಮ್ಗೆ ಇಲ್ಲ ಬೇಡ ರಬ್ಬರ್ ವುಡ್ ಬೇಕಾ, ಶೀಶಮ್ ವುಡ್ ಬೇಕಾ, ಏನು ಬೇಕೋ ಕೇಳಿ ಸರ್, ಪ್ರತಿಯೊಂದರಲ್ಲೂ ಆಪ್ಷನ್ ಇಟ್ಟಿದ್ದೀವಿ. ಅದೇ ಥರ ಕುಷನ್ ಅಲ್ಲಿ ಇರ್ಬೋದು, ಯಾವ ಕಂಪ್ನಿ ಬೇಕು ಹೇಳಿ ನಿಮಗೆ ಬ್ರ್ಯಾಂಡೆಡ್ ಅಲ್ಲೇ. ನಿಮ್ಮ ಪೆಪ್ಸ್ ನಾನು ಜಾಸ್ತಿ ಯೂಸ್ ಮಾಡ್ತಾರೆ ಪೆಪ್ಸೆ, ಬೇಡ ಪೆಪ್ಸ್ ಬೇಕಾ, ಸ್ಲೀಪಲ್ಲಿ ಯೂಸ್ ಮಾಡ್ತಾರೆ, ಸ್ಲೀಪಲ್ಲಿ ಬೇಕಾ, ಕರ್ಲಾನ್ ಬೇಕಾ, ಡ್ಯೂರೋಪ್ಲೆಕ್ಸ್ ಬೇಕಾ, ನಿಮ್ಗೆ ಯಾವ ಕುಷನ್ ಅಲ್ಲಿ ಸೋಫಾ ಮಾಡ್ಕೊಡ್ಬೇಕು ಹೇಳಿ ನಾನು ಮಾಡ್ಕೊಡ್ತೀನಿ. ಯಾವ ಡೆನ್ಸಿಟಿನ ಮಾಡ್ಕೊಡ್ಬೇಕು ಹೇಳಿ ನಾನು ಮಾಡ್ಕೊಡ್ತೀನಿ. ನನಗೇನಂದ್ರೆ ಸರ್, ನಾನು ಬೇರೆ ಥರ ಬೆಳೆದಿರೋ ಸರ್ ಬಿಸ್ನೆಸ್ಸಲ್ಲಿ. ನಾನು ಆ್ಯಕ್ಚುಲಿ ಹೇಳ್ಬಾರ್ದು, 20 ವರ್ಷದಿಂದ ಬಂದಾಗ ನಾನು ಒಂದು ಕಾರ್ಪೆಂಟ್ರನ್ನ ಇಟ್ಕೊಂಡು ಸ್ಟಾರ್ಟ್ ಮಾಡಿರೋ ಬಿಸ್ನೆಸ್ ಸರ್. ಇವತ್ತು ನನ್ನ ಹತ್ರ ಎಷ್ಟು ಜನ ಹುಡುಗರಿದ್ದಾರೆ ಅಂತ ನನಗೂ ಲೆಕ್ಕ ಗೊತ್ತಿಲ್ಲ, ಓಕೆನಾ. ಸುಮಾರು ಬ್ರಾಂಚ್ಗಳ ಲೆಕ್ಕ ಮಾತ್ರ ಗೊತ್ತು, ಹುಡುಗರ ಲೆಕ್ಕ ನನಗೆ ಗೊತ್ತಿಲ್ಲ. ಆ ಥರ ಬೆಳೆದಿದ್ದೀನಿ ಅಂದರೆ ನಾನು ಹೇಳ್ಬಿಟ್ಟಿರೋದಕ್ಕೆ ಬೆಳೆದಿರಲ್ಲ ಸರ್. ಏನಂದ್ರೆ ಯಾರೋ ಒಬ್ರು ನಿಮ್ಮಂಥವ್ರು ಐಟಮ್ ತಗೊಂಡೋಗ್ತಾರಲ್ಲ, ಅದು ಚೆನ್ನಾಗಿದ್ರೆ ಏನು ಮಾಡ್ತೀರಿ ಹೇಳಿ, ಇನ್ನೊಬ್ರಿಗೆ ನೀವು ರೆಫರ್ ಮಾಡ್ತೀರಾ. ಚೆನ್ನಾಗಿಲ್ಲ ಅಂದರೆ ಖಂಡಿತ ರೆಫರ್ ಮಾಡೋದೇ ಇಲ್ಲ. ಯಾಕೆ ಹೇಳಿ, ನಮ್ಮ ಹೆಸರು ಹಾಳಾತದ ಅಂದ್ಬಿಟ್ಟು. ಅದರಿಂದ ನಾನು ಆ ಥರ ಮೌತ್ ಟು ಮೌತ್ ಅಂತಾರಲ್ಲ, ಆ ಥರ ನಾನು ಬೆಳೆದಿರೋನು. ಅದರಿಂದ ನಿಮಗೆ ಕ್ವಾಲಿಟಿ ಐಟಮ್ ಬೇಕಾದರೆ ನಿಜವಾಗ್ಲೂ ನಾನು ಹೇಳ್ತಾ ಇದ್ದೀನಿ, ನಮ್ಮ ಕಡೆಯಿಂದ ನನಗೆ ಮೋಸ ಮಾಡೋ ಅಭ್ಯಾಸ ಇಲ್ಲ, ಮೋಸ ಮಾಡಿಲ್ಲ, ಮಾಡೋದು ಇಲ್ಲ. ಅದು ಸರ್ ನನ್ನ ಬಿಸ್ನೆಸ್ಸೇ ಬೇರೆ ಥರ ಬೆಳೆದಿರೋ ಸರ್. ಅದು ಹೇಳಿದ್ರೆ ಬೇಕಾದಷ್ಟು ಈ ವಿಡಿಯೋ ಸಾಕಾಗಲ್ಲ, ಒಂದು ದಿವಸ ಎಲ್ಲ ಬೇಕಾಗ್ತದೆ. ಇನ್ನೊಂದು ದಿವಸ ಇಂಟರ್ವ್ಯೂ ಮಾಡಿಬಿಡ್ಯಾರ ಬೇಕಾದ್ರೆ ಹೇಳ್ತೀನಿ. ನಮ್ಮ ಕನ್ನಡಿಗರ ಅಂಗಡಿಯಲ್ಲಿ ನಿಮಗೆ ಕ್ವಾಲಿಟಿ ಮಾತ್ರ ಸೂಪರ್ ಹಿಟ್ ಇರುತ್ತೆ. ಸೊ ಒಮ್ಮೆ ವಿಸಿಟ್ ಮಾಡಿ, ನೋಡಿ, ಟ್ರಯಲ್ ಮಾಡಿ, ಈಸಿಲಿ ನೀವು ತೊಗೊಳ್ಬೋದು. ಆರಾಮಾಗಿ ಕುಂತ್ ನೋಡಿ, ಪ್ರತಿಯೊಂದು ಡಿಫ್ರೆಂಟ್ ಕಂಫರ್ಟ್ ಸಿಗುತ್ತೆ. ಅದೇ ರೀತಿ ಬೆಸ್ಟ್ ಪ್ರೈಸಲ್ಲಿ ಕೊಡ್ತಾರೆ, ಮಾರ್ಕೆಟ್ಗಿಂತ ನಿಮಗೆ ತುಂಬಾನೇ ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು ಸರ್. 0 ಡೌನ್ ಪೇಮೆಂಟು, 0% ಇಂಟ್ರೆಸ್ಟಲ್ಲಿ EMI ಮುಖಾಂತರ ಕಂತು ಮಂತ್ಲಿ ಕಟ್ಕೊಂಡು ಹೋಗಂತಾರ. ಆ ಥರ ಪ್ರತಿಯೊಂದು ಫರ್ನಿಚರ್ಗೂ, ಇದು ಸೋಫಾಗೆ ಮಾತ್ರ, ಡೈನಿಂಗ್ ಆ ಥರ ಇಲ್ಲ. ನಿಮ್ಗೆ ಯಾವುದೇ ಫರ್ನಿಚರ್ಗೆ ಬೇಕಾದ್ರೂ ಆ ಥರ ಆಪ್ಷನ್ ಇಟ್ಟಿದ್ದೀವಿ. ಒಂದು ಎರಡನೇದಾಗಿ ಏನಂದರೆ ಸರ್, ನೀವು ಅರ್ಧ ಗಂಟೆ 1 ಅವರ್ ಫ್ರೀ ಮಾಡ್ಕೊಂಡು ದಯವಿಟ್ಟು ಇಲ್ಲಿ ಬಂದು ನೋಡಿ ತಗೊಂಡೋಗಿ. ಆ ಕಡೆಯಿಂದ ನೀವು ಬಂದ್ರಿ ಅಂದರೆ ಸರ್, ಈ ಕಡೆಯಿಂದ ನಾವು ನಮ್ಮ ಗಾಡಿಗಳಲ್ಲಿ ಟ್ರಾನ್ಸ್ಪೋರ್ಟೇಷನ್ ಫ್ರೀ ಮಾಡಿ ಇಡೀ ಬೆಂಗಳೂರಿಗೆ ಮಾಡ್ಕೊಡ್ತೀವಿ. ಇಡೀ ಬೆಂಗಳೂರು ಸರ್, ಇಡೀ ಬೆಂಗಳೂರು, ಇಲ್ಲೇ ಅಲ್ಲೇ ಅದು 5,000 ಐಟಮ್ 50,000 ಐಟಮ್ ಲೆಕ್ಕನೇ ಇಲ್ಲ ನಮಗೆ. ಇಡೀ ಬೆಂಗಳೂರಿಗೆ ಫ್ರೀ ಟ್ರಾನ್ಸ್ಪೋರ್ಟೇಷನ್ ಮುಖಾಂತರ ಮಾಡ್ಕೊಡ್ತೀವಿ. ಸಾಲದಕ್ಕೆ ಇನ್ನೂ ಒಂದು ಏನಂದ್ರೆ, ಇಲ್ಲ ಸರ್ ನಮ್ದು ಹಾಸನ ಇದೆ, ನಮ್ದು ದಾವಣಗೆರೆ ಇದೆ, ನಮ್ಮ ಚಿಕ್ಕಮಂಗ್ಳೂರು ಇದೆ ಸರ್, ಅಲ್ಲಿಗೇನು ಮಾಡ್ತೀರಾ? ಖಂಡಿತ ನಮ್ಮದೇ ಗಾಡಿಗಳಿದೆ ಸರ್, ನಮ್ಮದೇ ಗಾಡಿಗಳಿದೆ. ನಾವೇನೋ ಡೀಸೆಲ್ ಪೆಟ್ರೋಲ್ಗೆ ಅಷ್ಟು ಮಾತ್ರ ಪೇ ಮಾಡಿ ಅಂತ ಹೇಳ್ತೀವಿ. ಮಿಕ್ಕಿದ ಅದನ್ನು ನಮ್ಮ ಹುಡುಗರನ್ನೇ ಕಳಿಸ್ಕೊಟ್ಟು ಅಲ್ಲೇ ಫಿಟ್ಟಿಂಗ್ ಮಾಡಿಸಿ ಪ್ರತಿಯೊಂದು ಅದು ನಮ್ಮ ಜವಾಬ್ದಾರಿ ಸರ್, ನಿಮ್ಮ ಮನೆಗೆ ಸೇರಿಸೋದು. ಗೆಳೆಯರು ನೋಡಿ, A to Z ಎಂಡ್ ಟು ಎಂಡ್ ಎಲ್ಲ ಸರ್ವಿಸ್ ನಿಮಗೆ ಕೊಡ್ತಾ ಇದ್ದಾರೆ ಆಪಲ್ ವುಡ್ ಫರ್ನಿಚರ್ ಕಡೆಯಿಂದ. ಹಂಗೆ ಆನ್ ಇಟ್ಟಿರಿ.
ಸೊ ಗೆಳೆಯರೆ ನೋಡ್ತಿರ್ಬೋದು ಎಂಡ್ ಟು ಎಂಡ್ ಎಲ್ಲ ಸರ್ವಿಸ್ ಕೊಡ್ತಾ ಇದ್ದಾರೆ ಆಪಲ್ ವುಡ್ ಫರ್ನಿಚರ್ ಕಡೆಯಿಂದ. ಸೊ ಈಗಲೇ ಕಾಲ್ ಮಾಡಿ, ಸ್ಕ್ರೀನ್ ಮೇಲೆ ನಂಬರ್ ಇದೆ, ನಿಮಗೆ ಎಲ್ಲ ಡೀಟೇಲ್ಸ್ ಸಿಗ್ಬಿಡುತ್ತೆ. ಸೊ ನಿಮಗೂ ಥ್ಯಾಂಕ್ ಯು ಸೋ ಮಚ್ ಸರ್, ಇಷ್ಟೊಂದು ಎಲ್ಲ ಫೆಸಿಲಿಟಿ ನಮ್ಮ ಕನ್ನಡಿಗರಿಗೆ ಮಾಡಿಕೊಡ್ತಾ ಇದ್ದೀರಾ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.